Hello friends, welcome back again. Lovely Runner ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದರಲ್ಲಿ ಆಲ್ರೆಡಿ 19 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದಿರೋ ಫಸ್ಟ್ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 20th ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮರಿದ ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಂಡ್ಬಿಡಿ. ಅದ್ರ ಮುಖಾಂತರ ಕೂಡ ನಿಮಗೆ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಇವತ್ತಿನ 20th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋ ಏನ್ ಅನ್ಕೊಂಡಿದ್ದಾನೆ, ಹೀರೋಯಿನ್ ಮತ್ತೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಫ್ಯೂಚರ್ ಗೆ ಹೊರಟೋದ್ಲು ಅಂತ. ಬಟ್ ನಮ್ ಹೀರೋಯಿನ್ ಆಕ್ಟ್ ಮಾಡಿರೋದು ಯಾಕಂದ್ರೆ ಅವಳಿಗೊಂದು ವಿಜುವಲ್ ಬಂದಿರುತ್ತೆ. ಇವಳಿರೋ ಈ ಜಾಗಕ್ಕೆ ಸೈಕೋ ಕೂಡ ಬಂದಿರೋ ತರ, ಇವಳೊಂದು ಬೆಟ್ಟದ ಪ್ರಾಂತ್ಯದಲ್ಲಿ ನಿಂತಿರೋ ತರ, ಅಲ್ಲಿ ನಮ್ ಹೀರೋ ಕೂಡ ಇರೋ ತರ ಎಲ್ಲ ಇವ್ರಿಗೆ ಒಂಥರ ವಿಜುವಲ್ ಬಂದಿರುತ್ತೆ. ತುಂಬಾನೇ ಎದುರ್ಕೊಂಡಿರ್ತಾಳೆ. ಅದನ್ನ ನೆನ್ಸ್ಕೊಂಡೆ ಇವತ್ತು ಅವರು ರಿಟರ್ನ್ ಬರ್ಬೇಕಲ್ವಾ ಅವ್ರ ಊರ್ಗೆ. ರೈಲ್ವೆ ಸ್ಟೇಷನ್ ಅಲ್ಲಿ ಇರ್ಬೇಕಾದ್ರೆ ಇವಳ ಹತ್ರ ಡಿಸ್ಟರ್ಬ್ಡ್ ಆಗಿ ಕುತ್ಕೊಂಡಿರೋದ್ ನೋಡ್ಬಿಟ್ಟು ಹೀರೋ ಕೇಳ್ತಾನೆ, ಯಾಕೆ ಏನಾಯ್ತು, ಯಾಕೆ ಆತರ ಇದೆಯಾ, ಇವ್ರಿಬ್ರು ಬರ್ತೀನಿ ಇರೋ ಅಂತ ಹೋದವ್ರು ಇನ್ನೂ ಬಂದಿಲ್ವೇ ಅಂತ. ಹೀರೋಯಿನ್ ಕೂಡ ಇಲ್ಲ ಏನಿಲ್ಲ, ನಾನು ನಾರ್ಮಲ್ ಆಗಿ ಇದೀನಿ ಅಂತ ಹೇಳ್ತಾಳೆ. ಬಟ್ ಇವಳಲ್ಲಿ ಆ ಭಯ ಇನ್ನೂ ಇದೆ. ಸೊ ಟ್ರೈನ್ ಅಲ್ಲಿ ಕೂತಿರ್ಬೇಕಾದ್ರೂ ಅಷ್ಟೇ ಟಕ್ಕಂತ ಅವಳ ಫೋನ್ ನ ನೋಡ್ತಾಳೆ. ಅದು May 6th. ಆಕ್ಚುಲಿ ಇವಳಿಗೆ ಘಟನೆ ನಡಿಬೇಕಾಗಿರೋದು May 10th ತಾನೆ. ಬಟ್ ಮುಂಚಿತವಾಗಿ ನಡೆಯೋ ತರ ಇದೆ. ಯಾಕಂದ್ರೆ ಫ್ಯೂಚರ್ ಅಲ್ಲಿ ಕೂಡ ಕೆಲವೊಂದು ರೆಕಾರ್ಡ್ಸ್ ಚೇಂಜ್ ಆಗ್ತಾ ಇದೆ. ಇಲ್ಲಿ ಇವಳಿಗೆ ಅರ್ಥ ಆಯ್ತು, ನಾನು ಅನ್ಕೊಳ್ಳೋ ತರ ಏನು ನಡೀತಾ ಇಲ್ಲ ಅಂತ. ಏನ್ ಅನ್ಕೊಂಡ್ಲೋ ಗೊತ್ತಿಲ್ಲ, ಆ ಫೋನ್ ನ ನೋಡ್ಕೊಂಡಿದ್ದವಳು ಫೋನ್ ನ ಟಕ್ಕಂತ ಬ್ಯಾಗ್ ಅಲ್ಲಿ ಇಟ್ಬಿಟ್ಟು ಕಣ್ ಮುಚ್ಕೊಂಡು ಕೂತ್ಕೊಂಡಿರ್ತಾಳೆ. ಆಮೇಲೆ ನಮ್ ಹೀರೋ ಬಂದು ಮಾತಾಡಿದಾಗ ಇವಳು ಆಕ್ಟ್ ಮಾಡಿರ್ತಾಳೆ. ಅಂದ್ರೆ ಇವಾಗಿರೋ ಹೀರೋಯಿನ್ ಗೆ ಇಲ್ಲಿರೋರು ಯಾರು ಏನು ಗೊತ್ತೇ ಇಲ್ಲ ಅನ್ನೋ ತರ, ಮೀನ್ಸ್ ನಮ್ ಹೀರೋಯಿನ್ ಬಂದು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೊಟ್ಟೋದ್ಲು ಅನ್ನೋ ತರ ನಮ್ ಹೀರೋ ಹತ್ರ ಆಕ್ಟಿಂಗ್ ನ ಮಾಡ್ತಾಳೆ. ಅದೇ ತರ ಅವಳು ಟ್ರೈನ್ ಕೂಡ ಇಳಿದು ಬಂದ್ಬಿಟ್ಲು. ಹೀರೋಗಂತೂ ತುಂಬಾನೇ ಬೇಜಾರಾಗುತ್ತೆ. ಅವಳು ಎಷ್ಟೇ ಅಳ್ಬೇಡ ಅಂತ ಹೇಳಿದ್ರೆ ಕೂಡ ಫೀಲಿಂಗ್ಸ್ ನ ಕಂಟ್ರೋಲ್ ಮಾಡಕ್ ಆಗತ್ತೆ. ಅವ್ನು ಹತ್ಕೊಂಡ್ ಕೂತಿರ್ತಾನೆ. ಈಗ ಇವಳು ಟ್ರೈನ್ ಇಳಿದ್ಬಿಟ್ಟಿರ್ತಾಳಲ್ವಾ. ಹೀರೋ ಬಗ್ಗೆನೇ ಇವಳು ಫೀಲ್ ಮಾಡ್ತಾ ಇರೋದು, ನನ್ ವಿಧಿನ ನಾನೇ ನೋಡ್ಕೊಂತೀನಿ, ದಯವಿಟ್ಟು ನೀನ್ ಮತ್ತೆ ಇದರಲ್ಲಿ ಎಂಟರ್ ಆಗ್ಬೇಡ, ಅದು ನಿನ್ ಪ್ರಾಣಕ್ಕೆ ತೊಂದ್ರೆ ಅಂತ ಹೇಳಿ ತುಂಬಾ ಫೀಲ್ ಮಾಡಿ ನಿಂತಿರ್ತಾಳೆ. ಅದೇ ಟೈಮಲ್ಲಿ ಆ ಸೈಕೋ ಕೂಡ ಆಪೋಸಿಟ್ ಟ್ರೈನ್ ಅಲ್ಲಿ ಬಂದು ಇಳಿದಿರ್ತಾನೆ. ಬಟ್ ನಮ್ ಹೀರೋಯಿನ್ ನೋಡಿದ್ಲ ಏನು ಅಂತ ಗೊತ್ತಿಲ್ಲ. ಇವಾಗ ಹಂಗೆ ತುಂಬಾ ದಿನಗಳ ಹಿಂದೆ ನಡೆದಿರೋ ಒಂದು ವಿಷಯನ ತೋರಿಸ್ತಾರೆ. ಅಂದ್ರೆ ಇವ್ರು ಬಂದು ಇಲ್ಲಿ ಹೀರೋ ಅವರ ಫ್ರೆಂಡ್ ಅವ್ರ ಮನೆ ಊರ್ಗೆ ಬರೋದಕ್ಕೂ ಮುಂಚೆ ನಡೆದಿರೋ ವಿಷಯಗಳನ್ನ ತೋರಿಸ್ತಾರೆ. ಅಲ್ಲಿ ಹೀರೋಯಿನ್ ಬಂದು ಅವ್ರ ಅಣ್ಣ ಹತ್ರ ಹೇಳ್ತಾ ಇದ್ದಾಳೆ, ಒಂದು ನಂಬರ್ ನ ಬರ್ತ್ ಕೊಟ್ಬಿಟ್ಟು ಅದು ಲಾಟ್ರಿ ನಂಬರು, ನೀನು ಸ್ವಲ್ಪ ದಿನ ಆದ್ಮೇಲೆ ಇಂಥ ಡೇಟ್ ಗೆ ಲಾಟ್ರಿನ ತಗೋ ಅಂತ ಕೊಡ್ತಾಳೆ. ಆಕ್ಚುಲಿ ಇವಳು ಬಂದು ಫ್ಯೂಚರ್ ಅಲ್ಲಿ ಇರ್ಬೇಕಾದ್ರೆ ಅವ್ರ ಆಫೀಸ್ ಅಲ್ಲಿ ಇರೋರೊಬ್ರು ಬಂದ್ಬಿಟ್ಟು ಲಾಟ್ರಿ ನಂಬರ್ ನ ನೋಡ್ಕೊಂಡು, ಈ ಸತಿ ಕೂಡ ಮಿಸ್ ಆಗೋಯ್ತೆ, 10 ಕೋಟಿ ಜಸ್ಟ್ ನಂಬರ್ ಅಲ್ಲಿ ಮಿಸ್ ಆಗೋಯ್ತು ಅಂತ ಹೇಳಿರ್ತಾರೆ. ಲಾಟ್ರಿ ಬಂದಿರೋ ನಂಬರ್ ಯಾವ್ದು ಅಂತ ಕೇಳಿ ಒಂದು ಪೇಪರ್ ಅಲ್ಲಿ ಬರ್ಕೊಂಡಿರ್ತಾಳೆ. ಈಗ ಆ ನಂಬರ್ ನ ಅವ್ರ ಅಣ್ಣ ಕೇಳಿ ಕೊಡ್ತಾ ಇರೋದು, ಇಲ್ಲಿ ನೋಡು, ನೀನೊಂದು 2-3 ಲಾಟ್ರಿ ಟಿಕೆಟ್ ನ ತಗೊಳ್ತೀಯಾ, ತಗೊಂಡ ಮೇಲೆ ನಿನ್ಗೆ ಲಾಟ್ರಿ ಬಂದಿಲ್ಲ ಅಂತ ಹೇಳಿ ನೀನು ತುಂಬಾ ಫೆಡಪ್ ಆಗ್ಬಿಡ್ತೀಯಾ. ಬಟ್ ಗಿವ್ ಅಪ್ ಮಾಡ್ಬೇಡ, ಖಂಡಿತ ನಿನ್ ಗೊಂದಲ ಒಂದಿನ ಒಳ್ದೆ ಹೊಳಿಯುತ್ತೆ. ಈ ನಂಬರ್ ಲಾಟ್ರಿ ಟಿಕೆಟ್ ನೀನ್ ತಗೊಳ್ಳೇಬೇಕು ಅಂದಾಗ ನೀನು ನಂಗೆ ನಾನು ನಂಬೋದು ಅಂತ ಹೇಳ್ತಾನೆ. ಆದ್ರೆ ಇವಳು ಅವ್ನ ಕೆನೆನೆಲ್ಲ ಇಟ್ಕೊಂಡು, ಇಲ್ಲಿ ನೋಡೋ ನಾನು ಹೇಳೋದನ್ನ ನಂಬು ಅಂತ ತುಂಬಾ ಫೋರ್ಸ್ಫುಲ್ ಆಗಿ ಹೇಳಿರ್ತಾಳೆ. ಇದೆಲ್ಲ ಅವಳು ಮಾಡೋದು ಅವ್ರ ಫ್ರೆಂಡ್ಗೋಸ್ಕರನೇ. ಯಾಕಂದ್ರೆ ಫ್ಯೂಚರ್ ಅಲ್ಲಿ ಇವ್ರಿಗೆ ಸ್ವಲ್ಪ ಲಾಸ್ ಎಲ್ಲ ಆಗುತ್ತೆ, ಡಿವೋರ್ಸ್ ಕೊಡೋವರೆಗೂ ಎಲ್ಲ ಹೋಗಿರ್ತಾರೆ, ಮಾತಾಡಿರ್ತಾರಲ್ವಾ. ಸೊ ಅವ್ರ ಫ್ರೆಂಡ್ಗೋಸ್ಕರನೇ ಹೆಂಗೋ ಸದ್ಯಕ್ಕೆ ಅವ್ರ ಫ್ಯೂಚರ್ ನಾನು ಸ್ವಲ್ಪ ಚೇಂಜ್ ಮಾಡಿದೀನಿ, ಸೆಟಲ್ ಮಾಡಿದೀನಿ ಅಂತ ಅನ್ಕೊಂಡು ಸ್ವಲ್ಪ ಸ್ಯಾಟಿಸ್ಫೈ ಆಗ್ತಾಳೆ. ಅದಾದ್ಮೇಲೆ ನಮ್ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಗೆ ಬಂದಿರ್ತಾರೆ. ಹೀರೋ ಕೇಳ್ತಾನೆ, ತುಂಬಾನೇ ಅಮ್ಯೂಸ್ಮೆಂಟ್ ಪಾರ್ಕ್ ಗಳು ಇನ್ನೂ ಚೆನ್ನಾಗಿರೋವಲ್ಲ ಇದೆ, ನೀನೇನು ಸ್ಪೆಸಿಫಿಕ್ ಆಗಿ ಇದಕ್ಕೆ ಕರ್ಕೊಂಡ್ ಬಂದಿದ್ಯಾ ಅಂದಾಗ, ನಮ್ಮಪ್ಪ ಸಾಯೋದಕ್ಕೂ ಮುಂಚೆ ನಾನು ಎವ್ರಿ ಬರ್ಡೇಗೆ ನಮ್ಮಪ್ಪ ನನ್ನ ಇಲ್ಲಿ ಕರ್ಕೊಂಡ್ ಬರೋರು ಅಂದಾಗ ಹೀರೋ ಹೇಳ್ತಾನೆ, ಸರಿ ಹಂಗಾದ್ರೆ ಇವಾಗ ಮಾತ್ರ ಅಲ್ಲ ಫ್ಯೂಚರ್ ಅಲ್ಲೂ ಅಷ್ಟೇ, ನಾನು ನೀನು ಸೇರಿದ್ಮೇಲೆ ನಾವು ಮತ್ತೆ ಈ ಜಾಗಕ್ಕೆ ಬರೋಣ ಅಂದಾಗ ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಸರಿ ಅಂತ ಹೇಳ್ತಾಳೆ. ಬಟ್ ಮನ್ಸಲ್ಲಿ ಯಾಕೆ ಅವಳಿಗೆ ಅನಿಸ್ತಾ ಇರುತ್ತೆ, ನಾನು ನೀನು ಲಾಸ್ಟ್ ಇದೇನೇನೋ ಬರೋದು ಅನ್ನೋ ತರ. ಯಾಕೆ ಈ ತರ ಫೀಲ್ ಮಾಡ್ತಿದ್ದಾಳೆ ಅಂತ ಗೊತ್ತಿಲ್ಲ. ಅಷ್ಟೇ ಇದೇ ಲಾಸ್ಟ್ ಅನ್ನೋ ತರ ಎಲ್ಲಾ ಗೇಮ್ಸ್ ನನ್ನು ಎಂಜಾಯ್ ಮಾಡ್ತಾರೆ, ಎಲ್ಲಾ ರೈಡ್ ಅಲ್ಲೂ ಹೋಗ್ತಾರೆ, ಸಕ್ಕತ್ ಎಂಜಾಯ್ ಮಾಡ್ತಾ ಇರ್ತಾರೆ. ಇವಾಗ ಹಂಗೆ ಡೆವಲ್ ರೂಮ್ ತರ ಇರುತ್ತಲ್ಲ ಅಲ್ಲಿ ತೋರಿಸ್ತಾರೆ. ಹೀರೋಯಿನ್ ಆ ಸೆಟಪ್ ಎಲ್ಲ ನೋಡ್ಬಿಟ್ಟು ತುಂಬಾ ಭಯ ಪಡ್ತಾಳೆ. ನನ್ಗೆ ಯಾಕೋ ಭಯ ಆಗ್ತಿದ್ದ ಕಣೋ, ಇಲ್ಲಿಂದ ಹೊರಟೋಗೋಣ ಅಂದಾಗ ಹೀರೋ ಅಂತಾನೆ, ಈ ಜಾಗ ನೋಡೋಕೆ ಅಷ್ಟೊಂದು ಭಯ ಪಡೋ ತರ ಇಲ್ಲ, ನೀನ್ ಬೇಕಾಗಿದ್ರೆ ನಾನು ಹಿಂದ್ಗಡೆ ಇರು, ನನಗ್ ಭಯ ಇಲ್ಲ ಅಂತ ಮುಂದೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹ್ಯಾಂಗ್ ಮಾಡಿರೋ ಐಟಮ್ಸ್ ಎಲ್ಲ ನೋಡ್ಬಿಟ್ಟು ನಗ್ತಾ ಇರ್ತಾನೆ. ಇದೆಲ್ಲ ಏನಿಷ್ಟು ಕಾಮಿಡಿ ಆಗಿದೆ ಅಂತ. ಸಡನ್ ಆಗಿ ಅಲ್ಲಿ ಆಪೋಸಿಟ್ ಅಲ್ಲಿ ಯಾರೋ ಬಂದಿದ್ರೆ ನೋಡಿ, ಹೀರೋನೇ ಭಯ ಪಟ್ಕೊಂಡು ಹೀರೋಯಿನ್ ಹಿಂದ್ಗಡೆ ಹೋಗಿ ಹೌಸ್ಕೊಂಡಿರ್ತಾನೆ. ಈ ತರ ಸಖತ್ ಕಾಮಿಡಿ ಮಾಡ್ಕೊಂಡು ಹೆಂಗೋ ಆ ರೈಡ್ ಇಂದ ಹೊರಗಡೆ ಬಂದ್ರು. ಆಮೇಲೆ ಒಂದು ಜೈಂಟ್ ವೀಲ್ ಅಲ್ಲಿ ಕುತ್ಕೊಂಡಿರ್ತಾರೆ. ಆಕ್ಚುಲಿ ಜೈಂಟ್ ವೀಲ್ ಒಳಗಡೆ ಹೋಗೋದಕ್ಕೂ ಮುಂಚೆ ನಮ್ ಹೀರೋ ಕೈಲಿ ಏನೋ ಐಟಮ್ ನ ತಗೊಂಡ್ ಬಂದಿರ್ತಾನೆ. ಇವಳು ನೋಡ್ಬಿಟ್ಟು ನನಗೋಸ್ಕರ ಏನ್ ತಗೊಂಡ್ ಬಂದಿದ್ಯಾ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ ಅದು ಕೇಕ್ ಅಂತ. ಆಕ್ಚುಲಿ ಇವತ್ತು ಹೀರೋಯಿನ್ ಬರ್ಡೇ ಅಲ್ವಾ, ಸೊ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಕೇಕ್ ನೋಡ್ ಮುಂದೆ ಇಡೋದು ಅಲ್ಲದೆ ಬರ್ಡೇ ಸಾಂಗ್ ಎಲ್ಲ ಬೇರೆ ಹಾಡ್ತಾನೆ. ಅವಳಿಗೆ ಗಿಫ್ಟ್ ಕೂಡ ಕೊಡ್ತಾನೆ. ಅವಳು ತೆಗೆದು ನೋಡಿದ್ರೆ ಎಸ್ ತರ ಇರೋ ಒಂದು $1. ಅದನ್ನ ನೋಡಿ ಅವಳ ಒಂಥರ ಸೈಲೆಂಟ್ ಆಗ್ಬಿಟ್ಲು, ತುಂಬಾನೇ ಎಮೋಷನಲ್ ಆಗ್ಬಿಟ್ಲು. ಹೀರೋ ಕೇಳ್ತಾನೆ, ಯಾಕೆ ಸೈಲೆಂಟ್ ಆಗ್ಬಿಟ್ಟು, ಯಾಕೆ ನಿಂಗೆ ಅದು ಇಷ್ಟ ಆಗಿಲ್ವ ಅಂದಾಗ ಅವಳಿಲ್ಲ, ನನಗೆ ತುಂಬಾನೇ ಇಷ್ಟ ಆಯ್ತು, ನನ್ನ ಹಾರ್ಟ್ ಟಚ್ ಆಗೋ ತರ ಇದೆ, ಅದಕ್ಕೆ ನನಗೆ ಮಾತು ಬರ್ತಾ ಇಲ್ಲ ಅಂತ. ಅಷ್ಟೆಲ್ಲ ಚೈನ್ ಹೀರೋಗೆ ಕೊಟ್ಬಿಟ್ಟು ನೀನೇ ನನ್ಗೆ ಹಾಕು ಅಂದಾಗ ಹೀರೋನೇ ಚೈನ್ ಆಗ್ತಾ ಇದ್ದಾನೆ. ಬಟ್ ತುಂಬಾ ಹೊತ್ತು ಟ್ರೈ ಮಾಡ್ತಿದ್ದಾನೆ, ಆಗ್ತಾ ಇಲ್ಲ. ಈ ಟಿವಿಯಲ್ಲಿ ಬರೋ ಡ್ರಾಮಾಸ್ ಎಲ್ಲ ಹೀರೋ ಹೆಂಗ್ ಟಕ್ಕಂತ ಆಗ್ಬಿಡ್ತಾನೋ ಗೊತ್ತಾಗ್ತಾ ಇಲ್ಲ. ನನ್ಗೆ ಆ ಕೊಕ್ಕಿ ಹಾಕಕ್ಕೆ ಆಗ್ತಾ ಇಲ್ಲ ಅಂತ ಅವ್ನು ಬಗ್ಗೆ ನೋಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಅವ್ರ ರೈಡ್ ಮುಗಿದು ಅಲ್ಲಿರೋರು ಬಂದ ಡೋರ್ ನ ಓಪನ್ ಮಾಡಿ ಬಿಡ್ತಾರಲ್ಲ, ಅವ್ರು ಬಂದು ನೋಡ್ತಾರೆ. ಇವ್ರ ಪೊಸಿಷನ್ ನೋಡ್ಬಿಟ್ಟು ಅವ್ರಿಬ್ರು ಕಿಸ್ ಮಾಡ್ತಿದ್ದಾರೆ ಅಂತ ತಪ್ಪಾಗಿ ತಿಳ್ಕೊಂಡು, ಸರಿ ಆಯ್ತು ಹೆಂಗ್ ಬ್ಲಡ್ ಇನ್ನು ಒಂದು ರೈಡ್ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದಾಗ ಹೀರೋ ಇಲ್ಲ ಸರ್ ಅದಲ್ಲ ಅಂತ ಹೇಳಕ್ ಬರೋಷ್ಟ್ರಲ್ಲಿ ಅವ್ನು ಓಕೆ ನೀವ್ ಎಂಜಾಯ್ ಮಾಡಿ ಅಂತ ಹೇಳಿ ಟಕ್ಕಂತ ಡೋರ್ ನ ಕ್ಲೋಸ್ ಮಾಡ್ಬಿಟ್ನ. ಹೀರೋಗೆ ಸಖತ್ ಎಂಬಾರಿಸ್ ಆಗೋಯ್ತು. ಅದಾದ್ಮೇಲೆ ನಮ್ ಹೀರೋ ಅವಳು ಕತ್ತಲ್ಲಿರೋ $1 ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ನಿನ್ಗೆ ಅಂದಾಗ ಅವಳು ಥ್ಯಾಂಕ್ಸ್ ಹೇಳಿದಾಗ ಹೀರೋ ಹೇಳ್ತಾನೆ, ನೀನೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಾನು, ನನಗೋಸ್ಕರ ನನ್ ವರ್ಲ್ಡ್ ಒಳಗಡೆ ಬಂದಿದ್ಯಾ, ನನ್ನ ಲೈಫ್ ಅಲ್ಲಿ ನೀನ್ ಇಲ್ಲ
ಅಂದಿದ್ರೆ ನನ್ ಫ್ಯೂಚರ್ ಹೆಂಗಿರ್ತಾ ಇತ್ತು ಅಂತ ನನ್ಗೆ ಗೊತ್ತಿಲ್ಲ, ಬಟ್ ಇವಾಗ ನಾನ್ ಸಂತೋಷವಾಗಿದ್ದೀನಿ ಅಂದಾಗ ಅವಳು ಹೇಳ್ತಾಳೆ, ಇಲ್ಲ ಕಣೋ ಇದಕ್ಕಲ್ಲ, ನಾನ್ ಆಕ್ಚುಲಿ ನಿನ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಫ್ಯೂಚರ್ ಅಲ್ಲಿ ಒಂದ್ ವಿಷಯ ನಡೆಯುತ್ತೆ, ಅದ್ ಹೇಳಿದ್ರೆ ಟೈಮ್ ಫ್ರೀಸ್ ಆಗ್ಬಿಡುತ್ತೆ, ಇದ್ರೂ ಪರವಾಗಿಲ್ಲ, ಹೇಳ್ದಿರೋ ತರ ನಾನು ಹೇಳ್ತೀನಿ ಅಂತ ಒಂದ್ ವಿಷಯನ ಹೇಳ್ತಾಳೆ. ಏನಂದ್ರೆ ನನಗ್ ಕೂಡ ಒಂದು ಅಪಘಾತ ಆಯ್ತು, ಆ ಅಪಘಾತದಲ್ಲಿ ಆಲ್ಮೋಸ್ಟ್ ನನ್ಗೆ ಸಾಯ್ಬೇಕು ಅಂತ ಒಂದು ಪರಿಸ್ಥಿತಿ ಬಂದ್ಬಿಡ್ತು. ಆ ಟೈಮಲ್ಲಿ ಒಬ್ರು ನನಗೆ ಮೋಟಿವೇಶನಲ್ ಸ್ಪೀಚ್ ನ ಕೊಟ್ರು. ಆ ಸ್ಪೀಚ್ ನ ಕೇಳಿದ್ಮೇಲೆ ನನ್ಗೆ ಮತ್ತೆ ಬದುಕ್ಬೇಕನ್ನೋ ಆಸೆ ಬಂತು. ಆ ಸ್ಪೀಚ್ ಕೊಟ್ಟಿದ್ ಬೇರೆ ಯಾರು ಅಲ್ಲ, ನೀನೆ ಅಂದಾಗ ಹೀರೋ ಹೇಳ್ತಾನೆ, ಓ ನಾನ್ ಕೂಡ ಅಷ್ಟು ಹೆಲ್ಪ್ ಮಾಡಿದೀನ ಅಂದಾಗ ಇವಳು ಬಂದು ಆಕ್ಚುಲಿ ನಾನು ಅದಕ್ಕೆ ನಿನ್ಗೆ ಥ್ಯಾಂಕ್ಸ್ ಹೇಳ್ಬೇಕಂದಾಗ ಹೀರೋ ಓಪನ್ ಆಗಿ ಕೇಳ್ತಾನೆ, ಬರೀ ಥ್ಯಾಂಕ್ಸ್ ಏನ, ಅದಕ್ಕೆ ರಿವಾರ್ಡ್ ಅಲ್ಲ ಏನು ಕೊಡಲ್ವಾ ಅಂದಾಗ ಹೀರೋಯಿನ್ ಏನು ರಿವಾರ್ಡ್ ಬೇಕಾ ಅಂತ ಹೇಳಿ ಬಾಯಿ ಮುಚ್ಚಿಲ್ಲ, ಹೀರೋ ಟಕ್ ಅಂತ ಕಿಸ್ ಮಾಡ್ಬಿಟ್ಟ. ಈಗ ಫ್ಲಾಶ್ ಬ್ಯಾಕ್ ನ ಮುಗಿಸ್ಕೊಂಡು ಈಗ ಪ್ರೆಸೆಂಟ್ ಅಲ್ಲಿ ಇರೋ ಹೀರೋನ ತೋರಿಸ್ತಾರೆ. ನೈಟ್ ಹೀರೋಯಿನ್ ಹೇಳಿರ್ತಾಳಲ್ವಾ, ನಾನು ಮತ್ತೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಫ್ಯೂಚರ್ ಗೆ ಹೊಟ್ಟೋದ್ರೆ ನೀನ್ ಬೇಜಾರ್ ಮಾಡ್ಕೊಂಡ್ಬಾರ್ದು, ಅಳ್ಬಾರ್ದು ಅಂತ. ಅದನ್ನ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ತಾನೆ. ಅದಾದ್ಮೇಲೆ ಏನ್ ಅನ್ಕೊಂಡ ಅಂತ ಗೊತ್ತಿಲ್ಲ, ಅಲ್ಲಿಂದ ಎದ್ದು ಓಡ್ದ, ಬಟ್ ಎಲ್ಲಿ ಅಂತ ತೋರಿಸಿಲ್ಲ. ಇಲ್ಲಿ ನಮ್ ಹೀರೋಯಿನ್ ಕೂಡ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ಬಿಟ್ಟು ಪೊಲೀಸ್ ಅವ್ರಿಗೆಲ್ಲ ಕಂಪ್ಲೇಂಟ್ ಕೊಡ್ತಾ ಇದ್ದಾಳೆ, ಮೀನ್ಸ್ ಹೇಳ್ತಾ ಇದ್ದಾಳೆ, ನನ್ಗೆ ಯಾಕೋ ಈ ತರ ಎಲ್ಲ ಅನ್ನಿಸ್ತಾ ಇದೆ, ಏನೋ ಡಿಸ್ಟರ್ಬ್ ಆಗಿದೆ, ಸ್ವಲ್ಪ ನನ್ನ ಮಾತ್ ಕೇಳಿ ಅಂತ ಹೇಳ್ತಾ ಇದ್ರೆ ಅಲ್ಲಿ ಪೊಲೀಸ್ ಅವ್ರು ಏನೋ ಅವ್ರ ಮಾತ್ ಕೇಳಿಲ್ಲ ಅಂತ ಕಾಣಿಸುತ್ತೆ, ಹೊರಗಡೆ ಕಳಿಸ್ಬಿಟ್ರು. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಹೀರೋಯಿನ್ ಅವ್ರ ಶಾಪ್ ಗೆ ಕಿಮ್ ಅವ್ರ ಅಪ್ಪ ಬಂದಿರ್ತಾರೆ. ಅವ್ರು ಬಂದು ಅವ್ರ ಐಡಿ ಕಾರ್ಡ್ ಎಲ್ಲ ತೋರಿಸ್ಬಿಟ್ಟು ಪೊಲೀಸ್ ಅಂತ ಹೇಳ್ತಿದ್ದಾರೆ, ಏನ್ ಮಾತಾಡಿದ್ರು ಅಂತ ಗೊತ್ತಿಲ್ಲ. ಇಲ್ಲಿ ನಮ್ ಹೀರೋಯಿನ್ಗೆ ಅವ್ರ ಅಮ್ಮ ಕಾಲ್ ಮಾಡ್ಬಿಟ್ಟು, ಎಲ್ಲಿದ್ಯಾ ನೀನು, ತಕ್ಷಣ ನಿನ್ ಮನೆಗ್ ಬಾ ಅಂದಾಗ ಅವಳ ಅಮ್ಮ, ಏನಾಯ್ತಮ್ಮ, ನಾನು ನಾಳೆ ತಾನೇ ಬರ್ತೀನಿ ಅಂದಿದ್ದು, ಇವಾಗೇನ ಕರಿತಾ ಇದ್ದೀರಾ ಅಂದಾಗ ಕಿಮ್ ಅವರಪ್ಪ ಅಂದ್ರೆ ಪೊಲೀಸ್ ಮನೆಗೆ ಬಂದಿದ್ರು, ಎಲ್ಲಾ ವಿಷಯ ನನ್ನ ಹತ್ರ ಹೇಳಿದ್ರು. ಲಾಸ್ಟ್ ಟೈಮೇ ನಿನ್ ಕಿಡ್ನಾಪ್ ನಡೆದಿದೆ, ಯಾಕೆ ನನ್ನ ಹತ್ರ ಹೇಳಿಲ್ಲ, ಇದ್ರ ಒಂದ್ ದೊಡ್ಡ ವಿಷಯ ನಡೆದಾಗ ಮನೇಲಿ ಹೇಳ್ಬೇಕಂತ ಕೂಡ ನಿನ್ಗೆ ಅನ್ಸಿಲ್ವಾ, ಒಬ್ಳೆ ಹ್ಯಾಂಡಲ್ ಮಾಡೋಷ್ಟು ದೊಡ್ಡೋಳಾಗ್ಬಿಟ್ಟ ಅಂತ ಭಯವಾಗ ಅವಳು ಹೇಳ್ತಾಳಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಇದನ್ನ ಹೇಳಿದ್ರೆ ನೀವೆಲ್ಲಿ ಗಾಬರಿ ಪಡ್ತಿರೋ ಅಂತಾನೆ ನಾನು ಹೇಳಿಲ್ಲ, ಅಷ್ಟಕ್ಕೂ ನಾನು ಇಲ್ಲಿ ಒಬ್ಳೆ ಏನಿಲ್ಲ ಅಮ್ಮ, ನನ್ನ ಜೊತೆ ಸುಂಜೆ ಇದ್ದಾನೆ, ನೀವೇನು ಭಯ ಪಡಬೇಡಿ ಅಂದಾಗ ಸರಿ ಆಯ್ತು, ಸುಂಜೆ ಇದ್ದಾನೆ ಅನ್ನೋದಕ್ಕೋಸ್ಕರ ನಾನು ಧೈರ್ಯವಾಗಿದ್ದೀನಿ, ಇದ್ರೂ ಆ ಸೈಕೋ ಈಗ ತಪ್ಪಿಸ್ಕೊಂಡಿದ್ದಾನಲ್ವಾ, ಎನಿ ಟೈಮ್ ನಿನ್ಗೆ ಏನೇ ಒಂದು ಅಪಾಯ ಆಗ್ಬೋದು, ಅದಕ್ಕೆ ನಾನು ಬೇಗ ಮನೆಗ್ ಬಂದ್ಬಿಡು ಅಂತ ಹೇಳ್ತಾ ಇರೋದು. ಯಾವ್ದೇ ಕಾರಣಕ್ಕೂ ಸುಂಜೆನ ಬಿಟ್ಟು ನೀನ್ ದೂರ ಹೋಗ್ಬೇಡ, ಅವ್ನ ಜೊತೆನೇ ಇರು, ತುಂಬಾ ಕ್ರೌಡ್ ಆಗಿರೋ ಜಾಗದಲ್ಲೇ ಇರಿ ಅಂದಾಗ ಇವಳು ಕೂಡ ಸರಿ ಆಯ್ತಮ್ಮ, ಬಟ್ ರಿಯಲಿ ಸಾರಿ, ನಿಮ್ ಹತ್ರ ಮುಚ್ಚಿಡ್ಬೇಕು ಅನ್ನೋದಕ್ಕೆ ಬೇರೆ ಏನು ಇಂಟೆನ್ಷನ್ ಇಲ್ಲ ಅಂದಾಗ ಅವರಮ್ಮಗೂ ಅರ್ಥ ಆಗುತ್ತೆ. ಎಷ್ಟೇ ಅವರಮ್ಮ ಇವಾಗ ಅಲ್ಲಿ ಸುಂಜೆ ಇದ್ದಾನೆ, ಸುಂಜೆ ಜೊತೆನೆ ಇದೀನಿ ಅಂತ ಹೇಳಿದ್ರು ಇವ್ರಿಗೆ ಭಯ ಆಗುತ್ತಲ್ವಾ, ಅವ್ರ ಅಜ್ಜಿ ಬಂದು ಅವರಮ್ಮಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಅವರಮ್ಮ ಎಲ್ಲೋ ಅಲ್ಲಿಂದ ಹೋಗ್ಬೇಕು ಅಂತ ಹೊರಗಡೆ ಬರೋ ಟೈಮ್ಗೆ ಎದುರುಗಡೆ ನಮ್ ಹೀರೋ ಬರೋದಾ, ಅವ್ರನ್ನ ನೋಡಿ ಇನ್ನೂ ಶಾಕ್ ಆಗ್ಬಿಟ್ರು, ಇದೇನಪ್ಪ ನೀನ್ ಇಲ್ಲಿದ್ಯಾ, ಇನ್ಸೋ ನಿನ್ ಜೊತೆ ತಾನೇ ಇದೀನಿ ಅಂತ ಹೇಳಿದ್ಲು ಅಂದಾಗ ಹೀರೋಗೆ ಸಖತ್ ಶಾಕು, ಏನ್ ಆಂಟಿ ಹೇಳ್ತಾ ಇದ್ರೆ, ಇನ್ಸೋ ಏನಕ್ಕೆ ನನ್ ಜೊತೆ ಇದ್ದಾಳೆ, ಅವಳು ಇವಾಗ ನಿಮ್ಗೆ ಹೇಳಿದ್ರು ಅಂದಾಗ, ಈಗ ತಾನೇ ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ಗೆ ಕಾಲ್ ಮಾಡಿದ್ಲು, ನಾನು ನಿನ್ ಜೊತೆನೆ ಇದೀನಿ ಅಂತ ಹೇಳಿದ್ಲು, ನೀನ್ ನೋಡಿದ್ರೆ ಹಿಂಗ್ ಬಂದ್ ನಿಂತಿದ್ಯಾ ಅಂತ. ಇವಾಗೆ ನಮ್ ಹೀರೋಗ್ ಒಂದ್ ವಿಷಯ ಅರ್ಥ ಆಗೋದು, ಹೀರೋಯಿನ್ ನಮ್ಮ ಹತ್ರ ಸುಳ್ಳು ಹೇಳಿದಾಳೆ ಅಂತ. ಆಕ್ಚುಲಿ ಅವಳು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಫ್ಯೂಚರ್ ಗೆ ಹೊರಟೋದ್ರೆ ಆ ವಾಚ್ ಅವಳ ಕೈಯಲ್ಲಿ ಇರಬಾರ್ದಾಗಿತ್ತು, ಬಟ್ ಅವಳು ಟ್ರೈನ್ ಇಂದ ಇಳಿಬೇಕಾದ್ರೆ ವಾಚ್ ಅವಳ ಕೈಯಲ್ಲಿ ಇತ್ತು. ಪ್ಲಸ್ ನೈಟ್ ಅವಳು ಹೇಳಿರ್ತಾಳೆ, ನಾನು ಈ ತರ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೊರಟೋದ್ರೆ ನೀನ್ ಅಳ್ಬಾರ್ದು ಅಂತ. ಸೊ ಇವ್ನಿಗೆ ಅರ್ಥ ಆಯ್ತು, ಅವಳ ಹತ್ರ ಸುಳ್ಳು ಹೇಳಿದಾಳೆ, ಏನೋ ವಿಷಯನ ಮುಚ್ಚಿಟ್ಟಿದ್ದಾಳೆ ಅಂತ. ಇನ್ನೊಂದ್ ಕಡೆ ಕಿಮ್ ಅವರಪ್ಪ ಅವ್ರ ಕೋ ಆಫೀಸರ್ ನ ಕರ್ಕೊಂಡು ಹೋಗಿ ಆ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು, ಮೇ 10 ಇಲ್ಲಿ ತುಂಬಾ ಪೊಲೀಸ್ ಅವ್ರನ್ನ ಮಫ್ಟಿಯಲ್ಲಿ ಇರಕ್ ಹೇಳು, ಬಚ್ಚಿಟ್ಕೊಂಡಿರಕ್ ಹೇಳು, ಇಲ್ಲಿ ಏನೋ ಒಂದು ಅಪಘಾತ ನಡೆಯುತ್ತೆ ಅಂತ ಹೇಳಿದಾಗ ಅಯ್ಯಪ್ಪನ್ಗೆ ಏನ್ ಅರ್ಥ ಆಗ್ತಿಲ್ಲ, ಸರ್ ನಿಜವಾಗ್ಲೂ ಹುಡುಗಿ ಹೇಳೋದೆಲ್ಲ ನೀವು ನಂಬ್ತಾ ಇದ್ದೀರಾ, ಒಂದ್ ವೇಳೆ ನಿಮ್ ಮಗ ಅವ್ರ ಫ್ರೆಂಡ್ ಅನ್ನೋದಕ್ಕೋಸ್ಕರ ನೀವೇನಾದ್ರೂ ನಂಬ್ತಾ ಇದ್ದೀರಾ ಅಂದಾಗ ಇರ್ಬೋದು, ಆದ್ರೆ ಅವಳು ಹೇಳೋದ್ರಲ್ಲಿ ನನ್ಗೆ ಏನೋ ಒಂದು ನಿಜ ಅಂತ ಅನಿಸ್ತಾ ಇದೆ. ಅವಳು ಇನ್ನ ನಾನು ಇವತ್ತು ನಾಳೆ ಮೀಟ್ ಮಾಡ್ದಂಗ್ ನನ್ಗೆ ಫೀಲ್ ಬರ್ತಾ ಇಲ್ಲ, ತುಂಬಾ ದಿನ ನಾನು ಅವಳ ಹತ್ರ ಮಾತಾಡಿರೋ ತರ ಫೀಲ್ ಬರ್ತಾ ಇದೆ, ನನ್ಗೆ ತುಂಬಾ ಕ್ಲೋಸ್ ಆದ ಹುಡುಗಿ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಫ್ಯೂಚರ್ ಅಲ್ಲಿ ತಾನೇ ಇವ್ರು ಸ್ವಲ್ಪ ಕ್ಲೋಸ್ ಆಗಿ ಮಾತಾಡ್ಕೊಂಡಿದ್ದು, ಬಟ್ ಇವಾಗ ಏನಕ್ಕೆ ಇತರ ಅನಿಸ್ತಿದೆ ಅಂತ ಗೊತ್ತಿಲ್ಲ. ಈ ವಿಷಯ ಹೇಳಿದಾಗ ಅವ್ನು ಹೇಳ್ತಾನೆ, ಸರ್ ನೀವ್ ಯಾಕೆ ಇತರ ಹೇಳ್ತಾ ಇದೀರಾ, ಆ ಸೈಕೋ ಬಂದ್ಬಿಟ್ಟು ಬೂಸಾನ್ ಹತ್ರ ಇರೋ ತರ ನಮ್ಗೆ ಕೆಲವೊಂದು ಇನ್ಫಾರ್ಮೇಶನ್ಸ್ ಬಂದಿದೆ, ಅಲ್ಲಿರೋರು ಯಾರೋ ಕಾಲ್ ಮಾಡ್ಬಿಟ್ಟು ಈ ತರ ಹೇಳ್ತಾ ಇದ್ರು, ಅವ್ನು ಇಲ್ಲಿ ಸುತ್ತಮುತ್ತ ಓಡಾಡ್ತಿದ್ದಾನೆ ಅಂತ, ನೀವ್ ನೋಡಿದ್ರೆ ಈ ಜಾಗದಲ್ಲಿ ಅಂತ ಹೇಳ್ತಾ ಇದ್ದೀರಾ, ಏನ್ ಸರ್ ನಮ್ಗೊಂದು ಅರ್ಥ ಆಗ್ತಾ ಇಲ್ಲ ಅಂದಾಗ ಅದೇ ಟೈಮಲ್ಲಿ ನಮ್ ಹೀರೋಯಿನ್ ಬಂದು ಪೊಲೀಸ್ ಆಫೀಸರ್ಗೆ ಕಾಲ್ ಮಾಡ್ತಾರೆ, ಸರ್ ನಾನು ನಿಮ್ಮ ಹತ್ರ ಮಾತ್ರನೇ ಹೆಲ್ಪ್ ಕೇಳಕ್ಕಾಗೋದು, ನಾನು ಈ ತರ ಒಂದು ಜಾಗದಲ್ಲಿ ಇದೀನಿ, ದಯವಿಟ್ಟು ಬಂದ್ ನನ್ನ ಇವಾಗ ಕಾಪಾಡಿ ಅಂತ ಕೇಳ್ತಾಳೆ. ಇವ್ರಿಗೆ ಸಖತ್ ಶಾಕ್ ಆಗುತ್ತೆ, ಏನಮ್ಮ ಈ ತರ ಹೇಳ್ತಾ ಇದೀಯಾ, ನೀನ್ ಯಾವ ಜಾಗದಲ್ಲಿ ಇದೆಯಾ ಹೇಳು, ಬರ್ತೀನಿ ಅಂತ ಹೇಳ್ತಾರೆ. ಇವಳಿಗೆ ಇವಾಗ ಸ್ವಲ್ಪ ಸಮಾಧಾನ ಆಗುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ನಮ್ ಹೀರೋ ಬಂದ್ಬಿಟ್ಟು ಅವಳು ಹೇಳಿರ್ತಾಳಲ್ಲ, ಈ ತರ ಬಿಲ್ಡಿಂಗ್ ಅಲ್ಲಿ ಮೇ 10 ಒಂದು ಅಪಘಾತ ಆಗುತ್ತೆ ಅಂತ, ಇವ್ನು ಇವಾಗ ಆ ಜಾಗದಲ್ಲೆಲ್ಲ ನಿಂತ್ಕೊಂಡು ಸುತ್ತಮುತ್ತ ನೋಡ್ತಾ ಇರ್ತಾನೆ. ಅವಳು ಮೇ 10 ಅಂತ ತಾನೇ ಹೇಳಿದ್ಲು, ಬಟ್ ಇವತ್ತು ಮೇ 6 ಹಂಗಂದ್ರೆ ನಂತರ ಸುಳ್ಳು ಹೇಳಿದ್ಲ ಅಂತ ಯೋಚನೆ ಮಾಡ್ತಾನೆ. ಪ್ಲಸ್ ಅವ್ನಿಗೆ ಇನ್ನೊಂದು ಆಂಗಲ್ ಅಲ್ಲಿ ಕೂಡ ಯೋಚನೆ ಬರುತ್ತೆ, ಮೋಸ್ಟ್ಲಿ ಫ್ಯೂಚರ್ ಏನಾದ್ರು ಚೇಂಜ್ ಆಗ್ತಾ ಇದೆಯಾ, ಅವಳಿಗೆ ಗೊತ್ತಿಲ್ಲದೆ ಏನಾದ್ರು ನಡೀತಾ ಇದೆಯಾ ಅಂತ. ಅವಾಗ ಹೀರೋ ಅವ್ರ ಫ್ರೆಂಡ್ ಹೀರೋಗೆ ಕಾಲ್ ಮಾಡ್ಬಿಟ್ಟು, ಯಾಕೋ ಇನ್ಸೋ ನಿಮ್ ಜೊತೆ ಬರ್ಲಿಲ್ವಾ, ಇನ್ಸೋ ಇಲ್ಲೇ ಇದ್ಲಂತೆ, ನಮ್ಮಪ್ಪ ಬೋಟ್ ಇಳಿಬೇಕಾದ್ರೆ ಇನ್ಸೋನ ನೋಡ್ಬಿಟ್ಟು ನನ್ಗೆ ಹೇಳಿದ್ರು, ನಿಮ್ ಜೊತೆ ಅವಳು ಬಂದಿಲ್ವಾ ಅಂತ ಕೇಳ್ತಾರೆ. ಇದ್ರಲ್ಲೇ ನಮ್ ಹೀರೋಗೆ ಇನ್ನಷ್ಟು ಕನ್ಫರ್ಮ್ ಆಗೋಯ್ತು, ಹೀರೋಯಿನ್ ನನ್ನ ಹತ್ರ ಸುಳ್ಳೆ ಹೇಳಿರೋದು, ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೊಟ್ಟೋಗಿದ್ದೀನಿ ಅಂತ ಹೇಳಿ ಹೀರೋಯಿನ್ ನಂಬರ್ಗೆ ಕಾಲ್ ಮಾಡ್ತಾನೆ. ಬಟ್ ಅವಳಿಗೆ ಕಾಲ್ ರೀಚ್ ಆಗ್ತಾ ಇಲ್ಲ, ಫೋನ್ ಸ್ವಿಚ್ ಆಫ್ ಅಂತಾನೆ ಬರ್ತಾ ಇರುತ್ತೆ. ಇಲ್ಲಿ ನಮ್ ಹೀರೋಯಿನ್ ಅವಳಿಗೆ ವಿಜುವಲ್ ಅಲ್ಲಿ ಬಂದಿರತ್ತಲ್ಲ, ಅವಳು ಯಾವ್ದೋ ಒಂದು ಶಾಪ್ ಹತ್ರ ಹೋಗಿ ಕುತ್ಕೊಂತಾಳೆ ಅಂತ, ಇವಾಗ ಅದೇ ಶಾಪ್ ಹತ್ರ ಬರ್ತಾಳೆ. ಇವಾಗ ಶಾಪ್ ಅಲ್ಲಿ ಮಿಡ್ ನೈಟ್ 2 o'clock ಏನೋ ತೋರಿಸ್ತಾ ಇದೆ ಟೈಮು, ಬಟ್ ಇವಳಿಗೆ ವಿಜುವಲ್ ಅಲ್ಲಿ ಬರೋದು ಬಂದು ಮಾರ್ನಿಂಗ್ 5 o'clock ಅಂತ ಏನೋ ಬರುತ್ತೆ. ಸೊ ಅಲ್ಲೇ ಕುತ್ಕೊಂಡು ಅಲ್ಲಿರೋ ಫುಡ್ ನೆಲ್ಲ ಆರ್ಡರ್ ಮಾಡ್ತಾ ಇರ್ತಾಳೆ. ಮತ್ತೆ ಫೋನ್ ನ ನೋಡ್ತಾ ಇದ್ದಾಳೆ, ಇನ್ನೂ ಅಪ್ಪ ಬಂದಿದ್ ಪಾಡಿಲ್ಲ, ಆಲ್ಮೋಸ್ಟ್ ಅಂಗಡಿ ಮುಚ್ಚೋ ಟೈಮ್ ಆಗೋಯ್ತು, ಇನ್ನೂ ಸರ್ ಬಂದಿಲ್ವೇ ಅಂತ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಅವಳು ಫೋನ್ ಆನ್ ಮಾಡಿರ್ತಾಳ. ನಮ್ ಹೀರೋಯಿನ್ ಅವರ ಅಮ್ಮ ಎಲ್ಲರೂ ಕಾಲ್ ಮಾಡಿರ್ತಾಳೆ. ಇವಳು ಹೀರೋಗೆ ಮೆಸೇಜ್ ಹೀರೋ ಬಂದು ಮೆಸೇಜ್ ಹಾಕಿರ್ತಾನೆ, ನೀನು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗಿಲ್ಲ ಅಂತ ನನಗೆ ಗೊತ್ತು, ನಾನು ನಿಮ್ಮ ಅಮ್ಮನ ನೋಡಿ ಮೀಟ್ ಮಾಡಿದೆ, ದಯವಿಟ್ಟು ನನ್ಗೆ ಇವಾಗ ಕಾಲ್ ಮಾಡು ಅಂದಾಗ ಇವಳು ಬೇಡ, ನಾನು ಇವಾಗ ಏನು ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ, ಒಂದ್ ಸ್ವಲ್ಪ ಹೊತ್ತಿರು, ಎಲ್ಲ ಮುಗ್ದೋಗುತ್ತೆ
ಆಗೋಗುತ್ತೆ ಅಂತ ಮೆಸೇಜ್ ನ ಹಾಕಿರ್ತಾಳೆ. ಯಾಕಂದ್ರೆ ಇವಳಿಗೆ ವಿಜುವಲ್ ಅಲ್ಲಿ ಬಂದಿದ್ದೆಲ್ಲ ಇದೇ ತರ ಜಾಗದಲ್ಲೇ ತಾನೆ, ಸೊ ಹತ್ರ ಆಗುತ್ತೇನೋ ಅಂತ. ಅದೇ ಟೈಮ್ ಅಲ್ಲಿ ಕಿಮ್ ಅವ್ರ ಅಪ್ಪ ಕಡೆಯಿಂದ ಕೂಡ ಇವಳಿಗೆ ಮೆಸೇಜ್ ಬಂದಿರುತ್ತೆ. ಸಾರಿ, ಅವರೇ ಕಾಲ್ ಮಾಡಿರ್ತಾರೆ, ಈ ತರ ನೀನ್ ಹಿಂದ್ಗಡೆ ನಾವ್ ಇದೀವಮ್ಮ, ನಾವ್ ಇಲ್ಲೇ ವೇಟ್ ಮಾಡ್ತಾ ಇದೀವಿ, ನೀನೇನು ಭಯ ಪಡಬೇಡ ಅಂತ. ಇವಳು ಹಂಗೆ ಕುತ್ಕೊಂಡಿರ್ತಾಳೆ, ಸೈಕೋ ಬರೋದಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ಅಲ್ಲಿರೋ ಅಪ್ಪ ಹೇಳ್ತಾನೆ, ಸರ್ ನಿಜವಾಗ್ಲೂ ನೀವ್ ನಂಬ್ತಾ ಇದ್ದೀರಾ, ಅವ್ನ ಈ ಜಾಗಕ್ಕೆ ಬಂದೇ ಬರ್ತಾನೆ ಅಂತ ನಿಮ್ಗೆ ಹೆಂಗ್ ಗೊತ್ತು ಅಂದಾಗ, ನೀನೇ ಕಣ್ಣಾರೆ ನೋಡಿದೀಯಾ, ನಾವ್ ಈ ಕಡೆ ಬರೋ ದಾರಿಯಲ್ಲಿ 2 ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಕೂಡ ಅವನು ಕಾಣಿಸ್ಕೊಂಡಿದ್ದಾನೆ, ಹಂಗಾದ್ರೆ ಬರ್ದೇನೆ ಇರ್ತಾನ, ಇರಯ್ಯ ವೇಟ್ ಮಾಡೋಣ ಅಂತ ವೇಟ್ ಮಾಡ್ತಾ ಇರ್ತಾರೆ. ಇಲ್ಲಿ ನಮ್ ಹೀರೋಗೆ ಕೂಡ ಗೊತ್ತಾಗೋಯ್ತಲ್ವಾ ಅವಳು ಸುಳ್ಳು ಹೇಳಿದ್ದು ಅಂತ, ಹೆಂಗಾದ್ರು ಮಾಡಿ ಅವಳನ್ನ ಕಾಪಾಡ್ಕೊಬೇಕು ಅಂತ ಅವ್ನು ಕೂಡ ಟ್ಯಾಕ್ಸಿ ಇಟ್ಕೊಂಡು ಇಲ್ಲಿಗೆ ಬರ್ತಾ ಇರ್ತಾನೆ. ಆಲ್ಮೋಸ್ಟ್ ಈಗ 5 o'clock ಆಗಿರೋದ್ರಿಂದ ಶಾಪ್ ನ ಕೂಡ ಕ್ಲೋಸ್ ಮಾಡ್ಬಿಟ್ರು. ಸರಿ ಅವ್ರಿಗೆ ಕಾಣಿಸೋ ತರ ಹಿಂಗೆ ನಡ್ಕೊಂಡು ಹೋಗೋಣ ಅಂತ ಅವಳು ಅಲ್ಲಿಂದ ಎದ್ದು ನಡ್ಕೊಂಡು ಹೋಗ್ಬೇಕಾದ್ರೆ ಆ ಪೊಲೀಸ್ ಆಫೀಸರ್ ಕಿಮ್ ಅವ್ರ ಅಪ್ಪ ಮತ್ತೆ ಇನ್ನೊಬ್ರು ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೀರೋ ಕೂಡ ಆಕ್ಚುಲಿ ಸ್ಪಾಟ್ ಗೆ ಬಂದ್ಬಿಟ್ಟ, ಬಟ್ ಇವಾಗ ನಮ್ ಹೀರೋಯಿನ್ ಇರೋ ಸ್ಪಾಟ್ ಗೆ ಬಂದಿಲ್ಲ, ಯಾಕಂದ್ರೆ ಹೀರೋಯಿನ್ ಎಲ್ಲಿದ್ದಾಳೆ ಅಂತ ಅವ್ನಿಗೆ ಗೊತ್ತಿಲ್ಲ. ಬಟ್ ಅವ್ರ ಫ್ರೆಂಡ್ ಅವ್ರ ಅಪ್ಪ ಹೇಳಿದ್ರಲ್ವಾ ಅವಳು ಈ ತರ ಜಾಗದಲ್ಲಿ ಇದ್ರು ಅಂತ, ಆ ಜಾಗಕ್ಕೆ ಬಂದು ನೋಡ್ತಾನೆ, ಸುತ್ತಮುತ್ತ ನೋಡ್ತಾನೆ, ಬಟ್ ಅವಳು ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲಿ ಇವಳು ಎದ್ದೋಗೋಣ ಅಂತ ನಡ್ಕೊಂಡ್ ಬಂದಲ್ವಾ, ಆ ಡಾಲ್ಫಿನ್ಸ್ ಎಲ್ಲ ಹಾಕಿರ್ತಾರಲ್ಲ ಆ ಸ್ಟ್ರೀಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರೋದು, ಅಲ್ಲೇ ಆ ಸೈಕೋ ಕೂಡ ಔಸ್ಕೊಂಡು ಇವಳನ್ನೇ ನೋಡ್ತಾ ಇರ್ತಾನೆ. ಯಾಕಂದ್ರೆ ಆ ಕಿಡ್ನಾಪ್ ನಡೆಯೋದು ಇದೇ ಜಾಗದಲ್ಲೇ, ಇವಳ ತರ ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ನು ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗೋದು. ಇವಳು ಹಂಗೆ ಸ್ಲೋವಾಗಿ ಅಲ್ಲಿ ಹೋಗಿ ನಿಂತಿರ್ಬೇಕಾದ್ರೆ ಇವಳನ್ನ ಫಾಲೋ ಮಾಡ್ಕೊಂಡೆ ಆ ಪೊಲೀಸ್ ಆಫೀಸರ್, ಅದೇ ಸಾರಿ ಕಿಮ್ ಅವ್ರ ಅಪ್ಪನ ಇನ್ನೊಬ್ರು ಬಂದಿರ್ತಾರಲ್ವಾ, ಅವ್ರನ್ನ ಅಲ್ಲಿರೋ ಲೋಕಲ್ ಪೊಲೀಸ್ ಅವ್ರು ನಿಲ್ಲಿಸ್ಬಿಟ್ಟು ನೀವ್ ಯಾರು, ಯಾಕೆ ಈ ತರ ಬರ್ತಾ ಇದೀರಾ ಅಂತ ಅವ್ರ ಐಡಿನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಇವಳು ಇಲ್ಲಿ ನಿಂತ್ಕೊಂಡಿರ್ತಾರೆ, ಯಾರೋ ಹಿಂದ್ಗಡೆ ಬರೋ ತರ ಫೀಲ್ ಆಗ್ತಾ ಇರುತ್ತೆ. 5 4 3 2 1 ಅಂತ ಹೇಳ್ತಾ ಇರ್ಬೇಕಾದ್ರೆ ಯಾರೋ ಬಂದು ಅವ್ಳ ಶೋಲ್ಡರ್ ಮೇಲೆ ಕೈ ಇಟ್ರು. ಅಷ್ಟೇ ನೆಕ್ಸ್ಟ್ ಮಿನಿಟ್ ಕೂಗಕ್ಕೆ ಶುರು ಮಾಡ್ಬಿಟ್ಲು, ಸರ್ ಬೇಗ ಬನ್ನಿ, ನನ್ನ ಕಾಪಾಡಿ ಅಂತ. ಅವಾಗೆ ತಿರುಗ್ ನೋಡಿದ್ರೆ ಅವಳ ಹಿಂದ್ಗಡೆ ನಿಂತಿರೋದು ಒಂದು ಪೊಲೀಸ್ ಆಫೀಸರ್. ಯಾಕಮ್ಮ ಏನಾಯ್ತಮ್ಮ, ಯಾಕೆ ಈ ತರ ಗಾಬರಿ ಆಗಿದ್ಯಾ ಅಂತ ಕೇಳ್ತಾರೆ. ಈ ತರ ಅಷ್ಟು ಜನ ಪೊಲೀಸ್ ಅವರೆಲ್ಲ ಇರೋದನ್ನ ನೋಡ್ಬಿಟ್ಟ, ಅಂದ್ರೆ ಆ ಸೈಕೋ ಬಂದೆಲ್ಲ ಔಸ್ಕೊಂಡಿರ್ತಾನಲ್ವಾ, ಅವ್ನ್ ಇದನ್ನೆಲ್ಲ ನೋಡ್ಬಿಟ್ಟ. ನನ್ಗೆ ಟ್ರಾಪ್ ಸೆಟ್ ಮಾಡ್ತೀರಾ ನೀವು ಅಂತ ಅವ್ನ್ ಸೈಲೆಂಟ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡ್ತಾನೆ. ಬಟ್ ಅವ್ನ್ ಹೋಗೋ ದಾರಿಲೇ ನಮ್ ಹೀರೋ ಬರ್ತಾ ಇರೋದು, ಅನ್ಕೊಳ್ದೆ ನಮ್ ಹೀರೋಗೆ ಡಿಕ್ಕಿ ಕೂಡ ಹೊಡೆದ್ಬಿಟ್ಟ. ಸಾರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಂದಕ್ಕೆ ಬಂದ ನಮ್ ಹೀರೋ. ಆಮೇಲೆ ಅವ್ನಿಗೆ ಯೋಚನೆ ಬರೋದು, ನ್ಯೂಸ್ ಅಲ್ಲಿ ಇವ್ನ್ ಫೋಟೋನೆಲ್ಲ ಹಾಕಿರ್ತಾರೆ, ಕಿಮ್ ಯಂಗ್ಜೋ ಅಂತ ಇವ್ನ ಹೆಸರನ್ನೆಲ್ಲ ಹೇಳಿರ್ತಾರೆ. ಅವ್ನಿಗೆ ಸ್ಟ್ರೈಕ್ ಆಗೋಯ್ತು. ಇವ್ನ್ ಬಾಯ್ಟ್ಕೊಂಡ್ ಸುಮ್ನೆ ಇಲ್ದೆ ನಮ್ ಹೀರೋ ಕಿಮ್ ಯಂಗ್ ಜಾಂಗ್ ಅಂತ ಹೆಸರು ಹೇಳಿದ ತಕ್ಷಣ ಅವ್ನು ಓಡಕ್ಕೆ ಶುರು ಮಾಡ್ಬಿಟ್ಟ. ಇನ್ ನಮ್ ಹೀರೋ ಬಿಡ್ತಾನ, ಓಡಿಸ್ಕೊಂಡು ಹೋಗಕ್ಕೆ ಶುರು ಮಾಡ್ಬಿಟ್ಟ. ಹೆಂಗೋ ಇಲ್ಲಿ ನಮ್ ಹೀರೋಯಿನ್ ಈಗ ಸದ್ಯಕ್ಕೆ ಸೇಫ್ ಆದ್ಲು. ಪೊಲೀಸ್ ಅವರೆಲ್ಲ ಕರ್ಕೊಂಡೋಗಿ ನಿಲ್ಸ್ಕೊಂಡು ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾ ಇರ್ತಾರೆ. ಅಂದ್ರೆ ಈಗ ಕಿಮ್ ಅವರಪ್ಪ ಕೇಳ್ತಾರೆ, ನೀವ್ ಹೆಂಗ್ ಈ ಸ್ಪಾಟ್ ಗೆ ಬಂದ್ರಿ, ನಿಮ್ಗೆ ಯಾರು ಇನ್ಫಾರ್ಮೇಶನ್ ಕೊಟ್ರು ಅಂತ ಕೇಳಿದಾಗ ಪೊಲೀಸ್ ಆಫೀಸರ್ ಹೇಳ್ತಾರೆ, ನಮ್ಗೊಂದು ಕಾಲ್ ಬಂದಿತ್ತು, ಈ ತರ ಒಂದು ಜಾಗದಲ್ಲಿ ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಿರೋ ಹುಡುಗಿ ಇರ್ತಾಳೆ, ಹುಡುಗಿಗೆ ಅಪಾಯ ಇದೆ, ಹುಡುಗಿನ ಕಾಪಾಡಿ ಅಂತ ಸ್ವಲ್ಪ ಗಾಬರಿಯಾಗಿ ಹೇಳಿದ್ರು ಅಂದಾಗ ಕಿಮ್ ಅವರಪ್ಪ ಕೇಳ್ತಾರೆ, ಯಾರು ಮಾತಾಡಿದ್ರು, ಹೆಂಗ್ ಮಾತಾಡಿದ್ರು ಅಂತೆಲ್ಲ ಕೇಳಿದಾಗ ಆ ಹುಡುಗ ಮಾತಾಡೋ ವಾಯ್ಸು ಮತ್ತೆದೆಲ್ಲ ಕೇಳಿದ್ರೆ ಸ್ವಲ್ಪ ಹುಡುಗಿ ಮೇಲೆ ಫೀಲಿಂಗ್ಸ್ ಇರೋ ತರಾನೇ ಇತ್ತು, ಆ ಹುಡುಗಿ ಬಗ್ಗೆ ತುಂಬಾನೇ ಕೇರ್ ಮಾಡೋ ತರ ಇತ್ತು ಅಂದಾಗ ಇವಳಿಗೆ ಸ್ಟ್ರೈಕ್ ಆಗೋಯ್ತು ಅದು ಹೀರೋನೇ ಅಂತ. ಹಾಗಾದ್ರೆ ಹೀರೋ ಕೂಡ ಈ ಜಾಗಕ್ಕೆ ಬಂದಿದ್ದಾನ ಅಂತ ಹೇಳಿ ಇವಳು ಗಾಬರಿ ಪಟ್ಟೋಲಿಂದ ಓಡಕ್ಕೆ ಶುರು ಮಾಡಿದ್ಲು. ಅವಳಿಂದಗಡೆನೆ ಪೊಲೀಸ್ ಆಫೀಸರ್ಸ್ ಎಲ್ಲ ಕೂಡ ಓಡೋಗ್ತಾ ಇರ್ತಾರೆ. ಇವಳಿಗೆ ಹೋಗ್ತಿರೋದು ಎಲ್ಲಿ ಅಂದ್ರೆ ಇವಳಿಗೆ ಇಮ್ಯಾಜಿನೇಷನ್ ಅಲ್ಲಿ ಬಂದಿತ್ತಲ್ವಾ ಕಾಡ್ ಜಾಗದಲ್ಲಿ ಒಂದು ಎಡ್ಜ್ಗೆ ಹೋಗ್ಬಿಟ್ಟು ಒಂದು ಫೈಟಿಂಗ್ ನಡೆಯುತ್ತೆ ಅಂತ, ಸೊ ಆ ಜಾಗಕ್ಕೆ ಓಡ್ ಬಂದಿರೋದು. ಬಟ್ ಇವಳು ಬರೋದು ಸ್ವಲ್ಪ ಡಿಲೇ ಆಗೋಯ್ತು. ಆಲ್ರೆಡಿ ಸೈಕೋ ಬಂದು ನಮ್ ಹೀರೋನ ಕತ್ತಿಯಲ್ಲಿ ಚುಚ್ಬಿಟ್ಟಿದ್ದಾನೆ. ಇವಳಿಗೆ ಸಖತ್ ಶಾಕ್ ಆಗೋಯ್ತು. ಇನ್ನೇನ್ ಮತ್ತೆ ಚುಚ್ಬೇಕು ಅಂತ ಕತ್ತಿ ಎತ್ಕೊಳ್ಳೋಷ್ಟ್ರಲ್ಲಿ ಪೊಲೀಸ್ ಆಫೀಸರ್ಸ್ ಎಲ್ಲ ಬಂದು ತಡೆದ್ ಬಿಟ್ರು. ಅವ್ನ್ ಮತ್ತೆ ಹೀರೋನ ಚುಚ್ಚಿಲ್ಲ, ಅವನನ್ನ ಹಿಡ್ಕೊಂಡ್ಬಿಟ್ರು. ಬಟ್ ನಮ್ ಹೀರೋನ್ಗೆ ಸಖತ್ ಶಾಕ್ ಆಗೋಯ್ತು. ನೋ 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 ಅಂತ ಹೇಳ್ತಾ ಇರ್ತಾಳೆ. ನೋ ಅಂದು ಏನ್ ಪ್ರಯೋಜನ? ಹೀರೋ ಹೇಳ್ತಾನೆ, ನನ್ನನ್ನ ಕಾಪಾಡ್ಕೊಳ್ಳೋದಕ್ಕೆ ನೀನ್ ಎಷ್ಟೋ ಚಾಯ್ಸಸ್ ನ ಕೊಟ್ಟೆ, ಬಟ್ ವಿಧಿನ ಯಾರ ಕೈಲೂ ಚೇಂಜ್ ಮಾಡಕ್ ಆಗಲ್ಲ, ನಾವ್ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ನನ್ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿ ಸಾರಿ ಇನ್ಸು ಅಂತ ಹೇಳಿ ಅಲ್ಲಿಂದ ದಪ್ಪ ಅಂತ ನೀರಲ್ಲಿ ಬಿದ್ದೆ ಬಿಟ್ಟ. ಪಾಪ ಹೀರೋಯಿನ್ ಕೈಲಿ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಸುಂಜೆ ಇಲ್ಲ ಅಂತ ಹೇಳಿ ಪಾಪ ತುಂಬಾ ಫೀಲ್ ಮಾಡಿ ಅಳ್ತಾ ಇದ್ದಾಳೆ. ಅವನು ನೀರಲ್ಲಿ ಬಿದ್ದಲ್ಲ, ಆಲ್ಮೋಸ್ಟ್ ಸಾಯೋ ಪರಿಸ್ಥಿತಿನೇ. ಆ ಟೈಮಲ್ಲಿ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಬೆಳಗಾಯ್ತು ಎದ್ದೇಳು ಅಂತ ಅವಳು ಹೇಳ್ತಾ ಇರುವಾಗ ಹೀರೋ ಹೇಳ್ತಾನೆ, ಇಲ್ಲ ಕಣ್ಮುಚ್ಕೊಂಡು ನೀನ್ ಸ್ವಲ್ಪ ತಂಗೆ ಮಲ್ಕೋ, ನನ್ ವರ್ಲ್ಡ್ ಅಲ್ಲಿ ಇನ್ನೂ ಬೆಳಗಾಗಿಲ್ಲ, ಇನ್ನೂ ಕತ್ಲಾಗೆ ಇದೆ, ಸೊ ನೀನ್ ಕೂಡ ಕಣ್ಮುಚ್ಕೊಂಡ್ ಮಲ್ಕೋ ಅಂತ ಹೇಳಿರ್ತಾನೆ. ಇವಳು ಕೇಳ್ತಾಳೆ, ಹಿಂಗೆ ಮಲ್ಕೊಂಡಿದ್ರೆ ಅದಕ್ಕೆ ಏನ್ ಅರ್ಥ ಅಂದಾಗ, ನೀನ್ ಹೇಳ್ದೆ ಅಲ್ವಾ ನಾಳೆ ದಿನ ಏನಾಗುತ್ತೋ ಅಂತ ಭಯ ಪಡ್ತೀಯಾ ಅಂತ, ಸೊ ಈ ತರ ಕಣ್ಮುಚ್ಕೊಂಡ್ ಮಲ್ಕೊಂಡಿದ್ರೆ ಭಯ ಆಗಲ್ಲ, ಮಲ್ಕೋ ಅಂತ ಹೇಳ್ತಾನೆ. ಈಗ ಅದನ್ನ ನೆನ್ಸ್ಕೊಂಡೆ ನಮ್ ಹೀರೋ ಕಣ್ಣು ಮುಚ್ಚದ, ಆಲ್ಮೋಸ್ಟ್ ಸತ್ತೇ ಹೋದ ಅಂತಾನೆ ಹೇಳ್ಬೇಕು. ಹಂಗೀಗ ಟಕ್ಕಂತ ನಮ್ ಹೀರೋಯಿನ್ ಕಂಡ್ಬಿಡ್ತಾಳೆ. ನೋಡಿದ್ರೆ ಇವಳು ಮತ್ತೆ ಫ್ಯೂಚರ್ ಗೆ ಬಂದ್ಬಿಡಿದಾಳೆ. ಫೋನ್ ತಗೊಂಡು ಟೈಮ್ ನೋಡಿದ್ರೆ ಅದು 2023. ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದಂಗೆ ಇದೆ ಅಥವಾ ಫ್ಯೂಚರ್ ಅಲ್ಲಿ ನಡೀತಾರೋ ವಿಷಯನ ಅಂತ ಗೊತ್ತಿಲ್ಲ. ಇವಳೆದ್ದು ಹಾಲ್ಗೆ ಬರೋಷ್ಟ್ರಲ್ಲಿ ಹಾಲಲ್ಲಿ ಅವ್ರ ಅಮ್ಮ ಮತ್ತೆ ಅವ್ರ ಅಣ್ಣ ಅವ್ರ ಮಗು ಅಂತ ಎಲ್ಲಾರು ಇರುತ್ತೆ. ನಮ್ ಹೀರೋಯಿನ್ ಫ್ರೆಂಡ್ ಅಂತ ಅವ್ರ ಮಗಳನ್ನ ಸ್ಕೂಲ್ಗೆ ರೆಡಿ ಮಾಡ್ತಾ ಇರ್ತಾಳೆ. ಇದೆಲ್ಲ ನೋಡಿದ್ರೆ ಅವಳಿಗೆ ಸ್ವಲ್ಪ ಸಂತೋಷವಾಗೇ ಇರುತ್ತೆ. ಬಟ್ ಪಾಸ್ಟ್ ಅಲ್ಲೇ ಹೀರೋ ಸತ್ತೋದ ತರ ತೋರ್ಸಿದ್ರಲ್ವಾ, ಅದೇನಾಯ್ತು ಅಂತ ಗೊತ್ತಿಲ್ಲ. ಈಗ ಇವಳು ಕೂಡ ರೆಡಿ ಆಗ್ಬಿಟ್ಟು ಆಫೀಸ್ಗೆ ಹೊರಡ್ತಾ ಇದ್ದಾಳೆ. ಅಲ್ಲಿ ಇರೋ ಪೋಸ್ಟರ್ಸ್ ಅಲ್ಲಿ ಎಲ್ಲಾನು ಹೀರೋ ಇರ್ಬೇಕಾಗಿರೋ ಜಾಗದಲ್ಲೆಲ್ಲ ಹೀರೋ ಅವ್ರ ಫ್ರೆಂಡ್ ಇದ್ದಾನೆ. ಇದನ್ನೆಲ್ಲ ಬೇಜಾರಾಗಿ ನೋಡ್ಕೊಂಡು ಆಫೀಸ್ಗೆ ಹೋಗ್ತಾಳೆ. ನೋಡಿದ್ರೆ ಹೀರೋಯಿನ್ ಅವ್ರ ಫ್ರೆಂಡ್ ಕೂಡ ಅದೇ ಆಫೀಸ್ ಅಲ್ಲೇ ವರ್ಕ್ ಮಾಡ್ತಾ ಇರೋದು. ಹೀರೋಯಿನ್ ಒಂದ್ ಕಡೆ ಸಂತೋಷ ಆದ್ರೂ, ನನಗ್ ಮುಂಚೆನೆ ನೀನ್ ಹೊರಟಲ್ವೇ, ಇದೇನ್ ಇಷ್ಟ ಲೇಟ್ ಆಗಿ ಬರ್ತಾ ಇದೆಯಾ ಅಂದಾಗ, ಇನ್ನೇನು ನನ್ ಮಗಳಿದ್ದಾಳಲ್ವಾ ಅಲ್ಲೇ ಸ್ಕೂಲಲ್ಲಿ ಕರ್ದಿದ್ರು ಕಣೆ, ಅವಳಿಗೆ ಕೌನ್ಸಿಲಿಂಗ್ ಎಲ್ಲ ಕೊಡ್ಬೇಕಂತೆ, ಓವರ್ ಹೈಪರ್ ಆಕ್ಟಿವ್ ಆಗಿದ್ದಾಳೆ ಅಂತ ಮಾತಾಡ್ಕೊಂತಾ ಇರ್ತಾರ. ಅಲ್ಲಿರೋ ಮ್ಯಾನೇಜರ್ ಬಂದು ಹೀರೋಯಿನ್ ಹತ್ರ ಕೇಳ್ತಾರೆ, ನೀನ್ ಕೊಟ್ಟಿರೋ ಪ್ರಾಜೆಕ್ಟ್ ಬಗ್ಗೆ ಸಾರಿ ಮೇಡಮ್ ಹೇಳಿದ್ರಲ್ಲ, ನೀವೇನ್ ಯೋಚನೆ ಮಾಡಿದೀರ ಅಂದಾಗ ಇವಳಿಗೆ ಫಸ್ಟ್ ಫ್ಲಾಶ್ ಆಗಲ್ಲ. ಅವನೇ ಹೇಳ್ತಾನೆ, ನೀವ್ ಕೊಟ್ಟಿರೋ ಸ್ಟೋರಿಯಲ್ಲಿ ರೊಮ್ಯಾನ್ಸು ಥ್ರಿಲ್ಲರು ಅದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಇರ್ಬೇಕಂತೆ, ನೀವ್ ಅದನ್ನ ಕಡಿಮೆ ಇಟ್ಟಿದ್ದೀರಾ, ಸೊ ಸ್ವಲ್ಪ ಹೆಸರೋಗಿರೋ ತರ ಆಕ್ಟರ್
ಸರ್ ಇದ್ರಲ್ಲಿ ಆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದಾಗ ಹೀರೋಯಿನ್ ಅವ್ರ ಫ್ರೆಂಡ್ ಕೂಡ ಹೌದೌದು ನೀವ್ ಹೇಳೋದು ಕರೆಕ್ಟ್ ಆತರ ನಡೆದ್ರೇನೆ ಚೆನ್ನಾಗಿರುತ್ತೆ. ಸ್ಟೋರಿ ಕೇಳಿದ್ರೆ ನನಗೆ ಸ್ವಲ್ಪ ಕಾಮಿಡಿ ಆಗಿದೆ. ಮರ್ಬೇಡು ಮತ್ತೆ ಒಂದು ಏಲಿಯನ್ ಇಬ್ರು ಸೇರ್ಕೊಂಡು ಜಾಂಬಿಸ್ ಹೊಡಿತಾರಂತ ಇವಳು ಓ ಅಂತ ನಗ್ದವಳು ಹಂಗೆ ನೆಕ್ಸ್ಟ್ ಮಿನಿಟ್ ಚೇಂಜ್ ಆಗ್ಬಿಟ್ಲು. ಆದ್ರೆ ಈ ಮೂವಿ ಏನಾದ್ರು ಥಿಯೇಟರ್ ಅಲ್ಲಿ ರಿಲೀಸ್ ಆದ್ರೆ 10 ಕೋಟಿ ಕನ್ಫರ್ಮ್ ಅನ್ನೋ ತರ ಹೇಳ್ತಾಳೆ. ಅಷ್ಟೇ ಹೀರೋಯಿನ್ ಸ್ವಲ್ಪ ಗುರಾಯಿಸ್ಕೊಂಡು ನೋಡಿದ ತಕ್ಷಣ ಸರಿ ಆಯ್ತು ನನಗೆ ಕೆಲಸ ಇದೆ ಬಾಯ್ ಅಂತ ಹೇಳಿ ಫೈಲ್ ತಗೊಂಡು ಹೊರಟೋದ್ರೆ ಆಮೇಲೆ ಮ್ಯಾನೇಜರ್ ಮೇಡಮ್ ಬಾ ಮನೆ ಹತ್ರ ಮಾತಾಡ್ಬೇಕು ಅಂತ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆದಷ್ಟು ಬೇಗ ಶೂಟಿಂಗ್ ನಡೆಯೋ ಜಾಗಕ್ಕೆ ಹೋಗು ಅಂದಾಗ ಇವಳು ಏನು ನಾನ್ ಹೋಗ್ಬೇಕಾ ಯಾಕೆ ಏನು ಅಂದಾಗ ಇನ್ನೇನು ಅದೊಂದು ರೊಮ್ಯಾಂಟಿಕ್ ಮೂವಿ ಅಂತ ಕೂಡ ಗೊತ್ತಿಲ್ಲದ ಹೀರೋ ಕಿಸ್ ಮಾಡಲ್ಲ ಅಂತ ಹೇಳ್ತಿದ್ದಾನಂತೆ. ಇವಾಗ ಅವನೇನಾದ್ರು ಡೈರೆಕ್ಟರ್ ಹೇಳಿ ತರ ಮಾಡಿಲ್ಲ ಅಂತಂದ್ರೆ ಆ ಡೈರೆಕ್ಟ್ ಆ ಹೀರೋನ ಕಿತ್ಬಿಟ್ಟು ಬೇರೆ ಯಾರನ್ನಾದ್ರೂ ಹಾಕ್ತಾರೆ. ಆಮೇಲೆ ಮೂವಿನೇ ಓಡಲ್ಲ ನೀನೇ ಹೋಗ್ಬೇಕು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಂದಾಗ ಹೀರೋಯಿನ್ ಅಂತೇಳಿ ಇಷ್ಟು ವರ್ಷದಿಂದ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದೀನಿ ಏನೇ ಒಂದು ಪ್ರಾಬ್ಲಮ್ ಆದ್ರೆ ಕೂಡ ನನ್ ತಲೆಗೆ ಕಟ್ತೀರಾ ಅಂದಾಗ ಹೌದು ಈ ಕೆಲಸನೇ ನೀನೇ ಮಾಡ್ಬೇಕು ಇಲ್ಲಾಂದ್ರೆ ನಿನ್ ಕೆಲಸ ಕೂಡ ಹೊರಟೋಗುತ್ತೆ. ಯಾಕಂದ್ರೆ ಹೀರೋ ಈ ಸಿಒಗೆ ಸ್ವಲ್ಪ ಕ್ಲೋಸ್ ಆಗಿರೋನು ಆ ಪ್ರಾಜೆಕ್ಟ್ ಇಂದ ಅವ್ನು ದೂರ ಹೋದ್ರೆ ನಿನ್ಗೂ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಪಾಪ ಇವಳಿಗೆ ಬೇರೆ ವಿಧಿ ಇಲ್ದೆ ಸರಿ ಆಯ್ತು ಹೋಗ್ತೀನಿ ಅಂತ ಅಲ್ಲಿಂದ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಆ ಹೀರೋ ಹಂಗೆ ಸಖತ್ ಕೊಬ್ಬಾಗ್ ಮಲ್ಕೊಂಡಿರ್ತಾನೆ. ಮೀನ್ಸ್ ಚೇರ್ ಮೇಲೆ ಹಂಗೆ ಕಾಲೆಲ್ಲ ಹಾಕೊಂಡು ಮಲ್ಕೊಂಡು ಡ್ರಿಂಕ್ಸ್ ಬೇರೆ ಮಾಡ್ತಾ ಇರ್ತಾರೆ. ಇವ್ಳು ಹೋಗ್ಬಿಟ್ಟು ಹೇಳ್ತಾಳೆ ನೀವ್ ಬರ್ತಾ ಬರ್ತಾ ತುಂಬಾ ಹಾಟ್ ಆಗ್ತಾ ಇದ್ದೀರಾ ಗೊತ್ತಾ ಮತ್ ಯಾಕೆ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಯಾಕೆ ಕಿಸ್ಸಿಂಗ್ ಸೀನ್ ಎಲ್ಲ ಬೇಡ ಅಂತ ಇದೀರಾ. ಈ ಮೂವಿ ಟೈಟಲ್ ಏನ್ ಗೊತ್ತಾ ಐ ವಾಂಟ್ ಅ ಕಿಸ್ ಅಂತ. ಹಂಗಿರ್ಬೇಕಾದ್ರೆ ಈ ತರ ಸೀನ್ ಇಲ್ಲ ಅಂದ್ರೆ ಹೆಂಗೆ ದಯವಿಟ್ಟು ಅದ್ರಲ್ಲಿ ಆಕ್ಟ್ ಮಾಡಿ ಅಂದಾಗ ಅವನಂತಾನೆ ನೋ ನೀವು ನನಗೆ ₹1,00,00,000 ಕೊಡ್ತೀನಿ ಅಂದ್ರೆ ಕೂಡ ನಾನು ಇದ್ರಲ್ಲಿ ಆಕ್ಟ್ ಮಾಡೋದಿಲ್ಲ. ಮೀನ್ಸ್ ಆತರ ಒಂದು ಕಿಸ್ ಸೀನ್ ನಾನು ಆಕ್ಟ್ ಮಾಡಲ್ಲ ಅಂತಾನೆ. ಇವಳು ಏನೇನೋ ಹೇಳಿ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾಳೆ ಬಟ್ ಅವ್ನು ಕನ್ವಿನ್ಸ್ ಆಗ್ತಾಯಿಲ್ಲ. ಸರಿ ಆಯ್ತು ನಾನು ನಿಮ್ಮ ಹತ್ರ ನಾನು ಯಾಕೆ ಕಿಸ್ಸಿಂಗ್ ಸೀನ್ ಅಲ್ಲಿ ಆಕ್ಟ್ ಮಾಡಲ್ಲ ಅಂತ ಒಂದು ರೀಸನ್ ಹೇಳ್ತೀನಿ ಹತ್ರ ಬನ್ನಿ ಅಂತ ಕರೆದಿದ್ದು ತುಂಬಾ ಸೀಕ್ರೆಟ್ ಯಾರ ಹತ್ರನೂ ಹೇಳ್ಬೇಡಿ. ನನ್ನ ಗರ್ಲ್ ಫ್ರೆಂಡ್ಗೆ ನನ್ನ ಹತ್ರ ಕಿಸ್ ಮಾಡೋದು ಇಷ್ಟ ಆಗಲ್ವಂತೆ. ಅವಳು ತುಂಬಾ ಜೆಲಸ್ ಆಗಿ ಫೀಲ್ ಆಗ್ತಾಳೆ ಅಂದಾಗ ಹೀರೋಯಿನ್ಗೆ ಟೆನ್ಷನ್ ಆಗುತ್ತೆ. ನಿಮ್ಮ ಹತ್ರ ಸೆಲೆಬ್ರಿಟೀಸ್ ಗರ್ಲ್ ಫ್ರೆಂಡ್ ಇಟ್ಕೊಳ್ಳೋದೇ ದೊಡ್ಡ ಪಾಪ ಅದ್ರಲ್ಲಿ ಒಬ್ಳು ಇದ್ದಾಳೆ ಅವಳು ಫೀಲ್ ಆಗ್ತಾಳೆ ಅಂತ ನನ್ನ ಹತ್ರನೇ ಹೇಳ್ತೀಯ ನೀನು ಅಂತ ಟೆನ್ಷನ್ ಆಗಿ ಎಷ್ಟೋ ಕೇಳ್ಕೊಂತಾಳೆ ಬಟ್ ಅವ್ನು ಕೇಳಿಸ್ಕೊಳ್ಳೋ ತರ ಇಲ್ಲ. ನಿಮ್ ಕಂಪನಿ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ನನ್ನ ಬಿಟ್ರೆ ನಿಮ್ಗೆ ಬೇರೆ ಗತಿ ಇಲ್ಲ. ನಾನು ಏನಾದ್ರೂ ಆಕ್ಟ್ ಮಾಡದೆ ಹೊರಟೋದ್ರೆ ಯಾವನ ಥರ್ಡ್ ಕ್ಲಾಸ್ ಅವ್ನು ಬಂದು ಆಕ್ಟ್ ಮಾಡ್ತಾನೆ ನಿಮ್ಗೆ ಅದು ಫೇಮಸ್ ಆಗಲ್ಲ ಅಂತ ಹೇಳಿ ನನ್ನ ಹಿಡ್ಕೊಂಡು ಅಲ್ಲಾಡ್ತಾ ಇದ್ದೀರಾ ಬಟ್ ಈ ಸೀನ್ ನಾನು ಆಕ್ಟ್ ಮಾಡಲ್ಲ ಅಂತ ಹೇಳಿ ಕಾರ್ ಸ್ಟಾರ್ಟ್ ಮಾಡಕ್ಕೆ ಅಂತ ಹೋಗ್ತಾನೆ. ಆ ಕಾರಲ್ಲೇ ಅವ್ರ ಗರ್ಲ್ ಫ್ರೆಂಡ್ ಹುಡುಗಿ ಕೂಡ ಕೂತಿರ್ತಾಳೆ. ನೀವು ಈ ತರ ಫುಲ್ ಆಗಿ ಕುಡ್ದಿದ್ದೀರಾ ಇವಾಗ ನೀವು ಕಾರ್ ಓಡಿಸ್ಕೊಂಡು ಹೋಗ್ತೀರಾ ಆಮೇಲೆ ಏನಾದ್ರು ಆಕ್ಸಿಡೆಂಟ್ ಆಗ್ಬಿಟ್ರೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂದ್ರೆ ಅವ್ನು ಓವರ್ ಆಗಿ ಬಿಲ್ಡಪ್ ಕೊಡ್ತಾ ಇರ್ತಾನೆ ಅದ್ರಲ್ಲಿ ಏನಾಗಲ್ಲ ನಾನ್ ಸೂಪರ್ ಆಗಿ ಕಾರ್ ಓಡಿಸ್ತೀನಿ ಅಂತ. ಹೀರೋಯಿನ್ಗೆ ಟೆನ್ಷನ್ ಆಗೋಯ್ತು. ಟಕ್ ಅಂತ ಅವ್ಳು ಕಾರ್ನ ಎತ್ಕೊಂಡ್ಬಂದು ಅಡ್ಡ ನಿಲ್ಲಿಸಿದವಳು ಅವ್ನ್ ಕಿವಿ ಹಿಡ್ಕೊಂಡು ತರ ಅಂತ ಹೇಳ್ಕೊಂಡ್ ಬರ್ತಾಳೆ. ನಿನ್ಗೆ ಎಷ್ಟು ಕೊಬ್ಬಿದ್ರೆ ಕುಡಿದ್ಬಿಟ್ಟು ಕಾರ್ನ ಓಡಿಸ್ಕೊಂಡು ಹೋಗ್ತೀಯಾ ಜೊತೆಗೆ ಒಂದು ಹುಡುಗಿ ಕೂಡ ಇದ್ದಾಳೆ ನೀವಿಬ್ಬರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ ಹೋದ್ರೆ ಹೋಗ್ಲಿ ಅಂತ ನಾನು ಎಷ್ಟು ಕಡಿಮೆ ಮಾಡಿ ಬರ್ತಾ ಇದ್ರೆ ನೀನ್ ಇನ್ನೂ ಓವರ್ ಆಗಿ ಮಾಡ್ತಾ ಇದೀಯ ಅಂತ ಹೇಳಿ ಕಿವಿನ್ ತಿರುಗಿಸು ಅಂತ ತಿರುಗಿಸ್ಬಿಟ್ಲು. ಇನ್ನೇನು ಒಂದು ದೊಡ್ಡ ಸೆಲೆಬ್ರಿಟಿಗೆ ಇತರ ಮಾಡಿದ್ರೆ ನೆಕ್ಸ್ಟ್ ಮಿನಿಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ತಾರಲ್ವಾ ಸೊ ಅವ್ಳು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತಿದ್ದಾಳೆ. ಪಕ್ಕದಲ್ಲಿ ಇರೋರು ಬಂದು ಆ ಸೆಲೆಬ್ರಿಟಿಗೆ ಲಾಯರ್ ಅವ್ರ ಕಡೆಯಿಂದ ಬಂದಿರೋ ಲಾಯರ್ ಆ ಲಾಯರ್ ನೋಡಿದ್ರೆ ಪೊಲೀಸ್ ಆಫೀಸರ್ ಹತ್ರ ಇಲ್ಲಿ ನೋಡ್ರಿ ಅವ್ರು ಮಾಡಿರೋ ತಪ್ಪಿಗೆ ಸಾರಿ ಕೇಳಿದ್ರೇನೆ ನಾವ್ ಈ ಕಂಪ್ಲೇಂಟ್ ನ ವಾಪಸ್ ತಗೊಳ್ಳೋದು ಇಲ್ಲಾಂದ್ರೆ ಅವ್ರು ಜೈಲ್ ಕಂಪ್ನಿ ಎಣಿಸ್ಬೇಕಾಗಿರೋದೆ ಅಂತಂದಾಗ ಹೀರೋಯಿನ್ ಅಂತಾಳೆ ತಪ್ಪು ಮಾಡಿರೋದು ನೀವು ತಪ್ಪು ಮಾಡ್ಬಿಟ್ಟು ನನ್ನ ಸಾರಿ ಕೇಳ್ತಾ ಇದೀರಾ ಅಂತ ಇವಳು ಇನ್ನೂ ವಾದಿಸ್ತಾನೆ ಇರ್ತಾಳೆ. ಸರಿ ನೋಡಿ ಏನಾಯ್ತು ಅಂತ ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಸರ್ ಹತ್ರ ಮಾತಾಡ್ಬೇಕು ಅಂತ ನೋಡೋಷ್ಟ್ರಲ್ಲಿ ಅವ್ರ ಬಾಸ್ ಇವಳಿಗೆ ಕಾಲ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಬೈತಾ ಇರ್ತಾರೆ. ಹೋಗ್ಬಿಟ್ಟು ಅವ್ರ ಹತ್ರ ಸಾರಿ ಕೇಳ್ಬಿಟ್ಟು ಕಂಪ್ಲೇಂಟ್ ನ ವಾಪಸ್ ತಗೊಂಡ್ ಬಾ ಅಂತ ಹೇಳಿದ್ರೆ ಇನ್ನೂ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡ್ತಾ ಇದೀಯ ನೀನೇನು ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಮರ್ಯಾದಕ್ಕೆ ಸಾರಿ ಕೇಳ್ಬಿಟ್ಟು ಬಾನೆ ನನ್ ಕಂಪ್ನಿನ ಕ್ಲೋಸ್ ಮಾಡೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ಬಿಡಿದ್ಯಾ ಹೆಂಗೆ ಆ ಹೀರೋ ಬಿಟ್ರೆ ಬೇರೆ ಯಾವ್ದೋ ಹೀರೋ ಬರ್ತಾನೆ ಥರ್ಡ್ ಕ್ಲಾಸ್ ಹೀರೋ ಬಂದ್ರೆ ನಮ್ ಪ್ರಾಜೆಕ್ಟ್ ಸಕ್ಸಸ್ ಆಗಲ್ಲ ನಿಂದ ಅದು ಸ್ವಲ್ಪನೂ ಅರ್ಥ ಆಗಲ್ವಾ ಅಂತ ಹೇಳಿ ಸಿಕ್ಕಾಪಟ್ಟೆ ಬೈದಾಗ ಮೇಡಮ್ ಇಲ್ಲ ಮೇಡಮ್ ನಾನು ಹೇಳ್ತಾ ಇರೋದು ನಿಜ ನಂದೇನು ತಪ್ಪಿಲ್ಲ ನಾನ್ ಯಾಕೆ ಸಾರಿ ಕೇಳ್ಬೇಕಂದಾಗ ನಿಂದು ತಪ್ಪಿಲ್ಲ ಅಂದ್ರೆ ನೀನ್ ಸಾರಿ ಕೇಳ್ಬೇಕಿಲ್ಲ ಅಂದ್ರೆ ನಿನ್ ಕೆಲ್ಸಕ್ಕೆ ಗ್ಯಾರಂಟಿ ಇಲ್ಲ ಅಂದ್ಬಿಟ್ರ ಇದಕ್ ಮೇಲೆ ಇವಳು ಏನ್ ಮಾಡ್ತಾಳೆ ಸರಿ ಆಯ್ತು ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಲಾಯರ್ ಹತ್ರ ಕೇಳಿದಾಗ ಆ ಲಾಯರ್ ಹೇಳ್ತಾರೆ ನೀವ್ ನನ್ನ ಹತ್ರ ಎಲ್ಲ ಕೇಳ್ಬೇಕಾಗಿರೋದು ಸಾರಿ ಆ ಸೆಲೆಬ್ರಿಟಿ ಹತ್ರ ಅಂತ ಹೇಳ್ತಾರೆ. ಇನ್ನೇನು ನೆಕ್ಸ್ಟ್ ಸೀನ್ ಅಲ್ಲೇ ನಮ್ ಹೀರೋಯಿನ್ ಸಾರಿ ಕೇಳ್ಕೊಂಡು ಒಂದು ಅಪಾಲಜಿ ಲೆಟರ್ ನ ಬರೀತಾ ಇರ್ತಾಳೆ. ಆದ್ರೆ ಹಿಂದ್ಗಡೆ ಇರೋ ಕಿಮ್ಮು ಸುಮ್ನೆ ಹೇಳ್ತಲ್ಲ ಬಟ್ ಅವನೇ ನಂಗೆ ಜೈಲಲ್ಲಿ ಇದ್ದಾನೆ ಅಂತ ಗೊತ್ತಿಲ್ಲ. ಹಲೋ ಮೇಡಮ್ ನೀವ್ ಅವಾಗ ಈ ಜಾಗಕ್ಕೆ ಬರ್ತೀರಾ ನಿಮ್ಮನ್ನ ಅವಾಗ ನೋಡೋ ತರ ಇದೆ ಅಂದಾಗ ಬಾಯಿ ಮುಚ್ಕೊಂಡು ಇದ್ಬಿಡು ನನ್ ಪಾಡಿಗೆ ನನ್ನ ಬರೆಯೋದಕ್ ಬಿಡು ನೀನ್ ಪೊಲೀಸ್ ಆಫೀಸರ್ ತಾನೆ ಆ ಸೆಲ್ ಒಳಗಡೆ ಏನೋ ಮಾಡ್ತಾ ಇದೀಯ ಅಂದಾಗ ಅದೇನೋ ನನ್ಗೆ ನನ್ ಶೀಟ್ ಅಲ್ಲಿ ಕೂತ್ಕೊಂಡ್ರೆ ಒಂದು ಕಂಫರ್ಟಬಲ್ ಇರೋದಿಲ್ಲ ಈ ಸೆಲ್ ಒಳಗಡೆ ನನ್ಗೆ ಕರೆಕ್ಟ್ ಆಗಿದೆ ಅಂದಾಗ ಹೀರೋಯಿನ್ ಅಂತಾಳೆ ಹೌದು ಕಣೋ ನೀನ್ ಕರೆಕ್ಟ್ ಆಗಿದ್ಯಾ ನಿನ್ಗೆ ಆ ಜಾಗಕ್ಕೆ ನೀನ್ ಸೂಟ್ ಆಗೋದು ಬೇರೆ ಯಾವ ಜಾಗನೂ ನಿನ್ಗೆ ಫಿಟ್ ಆಗಲ್ಲ ಮರೆದಾಗ ನನ್ನ ಬರಿಯಕ್ ಬಿಟ್ಬಿಡು ಟೆನ್ಷನ್ ಮಾಡಿಸ್ಬೇಡ ಅಂದಾಗ ಅವನಂತಾನೆ ಬೇಕಾಗಿದ್ರೆ ಅಪಾಲಜಿ ಲೆಟರ್ ಬರೆಯೋದಕ್ಕೆ ನಾನು ಹೆಲ್ಪ್ ಮಾಡ್ಲಾ ನನ್ಗೆ ತುಂಬಾ ಟಿಪ್ಸ್ ಗೊತ್ತು ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ತಾ ಇರ್ತಾನೆ. ಸಾಕು ಬಾಯಿ ಮುಚ್ಚಪ್ಪ ತುಂಬಾ ಓವರ್ ಆಗಿ ಮಾತಾಡ್ಬೇಡ ಸರಿ ಆಯ್ತು ಏನೋ ಅಪಾಲಜಿ ಲೆಟರ್ ಬರೋದಕ್ಕೆ ಟಿಪ್ಸ್ ಕೊಡ್ತೀನಿ ಅಂದಲ್ಲ ಅದೇನಂತ ಹೇಳಿ ಸಾಯಿ ಅಂದಾಗ ನೆಕ್ಸ್ಟ್ ಮಿನಿಟ್ ಇಬ್ರು ಹೋಗ್ಬಿಟ್ಟು ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಏನ್ ಗ್ಯಾಂಗ್ಸ್ಟರ್ ಮೇಡಮ್ ಅವಾಗ ಪೊಲೀಸ್ ಸ್ಟೇಷನ್ ಬರ್ತೀರಾ ಹೆಂಗೆ ಅಂದಾಗ ಅವಳಂತಾಳೆ ಸುಮ್ನೆ ಇರೋ ನಾನೇನ್ ಕ್ರಿಮಿನಲ್ ಅಲ್ಲ ಅನ್ಕೊಳ್ಳದೆ ಬರೋ ಪರಿಸ್ಥಿತಿ ಆಗೋಯ್ತು ಅಂದಾಗ ಇವನಂತಾನೆ ಹೌದೌದು ಸ್ಕೂಲ್ ಟೈಮ್ಸ್ ಅಲ್ಲೇ ಆ ಬುಲ್ಲಿ ಗ್ಯಾಂಗ್ ಜೊತೆಯಿಂದ ನೀನ ಸಿಗರೇಟ್ ಪ್ಯಾಕೆಟ್ ಕಿತ್ಕೊಂಡಾಗ್ಲೇ ನನಗೆ ಗೊತ್ತು ಒಂದಲ್ಲ ಒಂದಿನ ಇತರ ಬಂದು ನಿಲ್ತೀಯ ಅಂತ ಇವಾಗ ಹಂಗೆ ಆಯ್ತು ಬೇರೆಯವ್ರ ಪ್ರಾಬ್ಲಮ್ ಅಲ್ಲಿ ನೀನ್ ಮೂಗ್ ದೋರ್ಸೋದೇ ದೊಡ್ಡ ಕೆಲಸ ಅಲ್ಲ ಸೈಲೆಂಟ್ ಆಗಿ ನೀನ್ ಇರೋದೇ ಇಲ್ವಲ್ಲ ಅಂದಾಗ ಇವಳು ಅಂತಾಳಪ್ಪ ತಂದೆ ನಾನು ಅದಕ್ಕೆಲ್ಲ ಬಂದಿದ್ದು ಅಂತ ನಡೆದಿರೋ ವಿಷಯ ಎಲ್ಲ ಹೇಳಿದಾಗ ಇವ್ನು ಹೇಳ್ತಾನೆ ಹಂಗಾದ್ರೆ ನಿಜ ಏನು ಅಂತ ನಿಮ್ಮ ಇವ್ರ ಹತ್ರ ಹೇಳಿರ್ಬೋದಲ್ವಾ ಇಲ್ಲ ಸಾಲ್ವ್ ಮಾಡಿರ್ಬೋದಲ್ವಾ ಅಂದಾಗ ಇವಳು ಹೇಳ್ತಾಳೆ ಆ ಸೆಲೆಬ್ರಿಟಿ ಜೊತೆ ಅವನ ಗರ್ಲ್ ಫ್ರೆಂಡ್ ಇದ್ಲು ಈ ತರ ಸೆಲೆಬ್ರಿಟಿಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಅದು ಅವಳೆ ಅಂತ ಗೊತ್ತಾದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಡತ್ತೆ ಅಷ್ಟೇ ಆಮೇಲೆ ನನ್ಗೆ ಇರೋ ಕೆಲಸನ ಕೂಡ ಕಿತ್ತಾಕ್ಬಿಟ್ಟು ಮನೆ ಕಳಿಸ್ಬಿಡ್ತಾರೆ ಅಂದಾಗ ಇವನಂತಾನೆ ಓ ಅದಕ್ಕೆನಾ ಮೇಡಮ್ ಸೈಲೆಂಟ್ ಆಗ್ಬಿಟ್ಟು ಅಪಾಲಜಿ ಕೇಳಿದ್ದು ಇಲ್ಲಂದಿದ್ರೆ ನೀನೆಲ್ಲ ಸಾರಿ ಕೇಳೋ ಕ್ಯಾರೆಕ್ಟರೇ ಅಲ್ವಲ್ಲ ಅಂತ ಹೇಳ್ತಾನೆ. ಸಾಲದಕ್ಕೆ ಇವ್ನು ಬಾಯ್ಟ್ಕೊಂಡ್ ಸುಮ್ನೆ ಹೇಳ್ದೆ
ಹೌದು ಆ ಸೆಲೆಬ್ರಿಟಿಗೆ ಒಂದು ಗರ್ಲ್ ಫ್ರೆಂಡ್ ಇದ್ದಾಳಲ್ಲ, ಹುಡುಗಿ ಒಂದು ದೊಡ್ಡ ಮಾಡೆಲ್ ತಾನೆ, ಎಷ್ಟು ಚೆನ್ನಾಗಿದ್ದಾಳೆ ನೋಡೋದಕ್ಕೆ, ಹೋಗಿ ಹೋಗಿ ಅಂತವನ್ನ ಇಷ್ಟ ಪಡ್ತಿದ್ದಾಳೆ, ನನ್ನಂತವನ್ನೆಲ್ಲ ಯಾರು ಇಷ್ಟನೇ ಪಡೋದಿಲ್ಲಪ್ಪ ಅಂತ ಮಾತಾಡ್ಕೊಳ್ಳುವಾಗ ಅಲ್ಲೇ ಪೋಸ್ಟರ್ ಅಲ್ಲಿ ನಮ್ ಹೀರೋ ಅವ್ರ ಫ್ರೆಂಡ್ ಇರತ್ತಲ್ವಾ, ಇವಾಗ ನಮ್ ಹೀರೋ ಬದಲು ಅವನೇ ತಾನೆ ಈ ತರ ಒಂದು ಅಂಬಾಸಿಡರ್ ಆಗಿರೋದು, ಅದನ್ನ ನೋಡ್ಬಿಟ್ಟು ಆ ಮಾಡೆಲ್ ಹುಡುಗಿ ಅವ್ನಿಗೆ ಚೆನ್ನಾಗಿ ಪರಿಚಯ ಇರ್ತಾಳಲ್ವಾ, ಸೈಲೆಂಟ್ ಆಗಿ ನನಗೆ ಪರಿಚಯ ಮಾಡ್ಕೊಡಕ್ ಕೇಳು, ನಾವಿಬ್ರು ಡೇಟಿಂಗ್ ಮಾಡ್ಕೊಂತೀವಿ ಅಂದಾಗ ಇವಳು ಅಂತಾಳೆ, ಸರ್ಗೆ ಏನ್ ತುಂಬಾ ದೊಡ್ಡ ನೆನ್ಪಂತ ಕಾಣಿಸುತ್ತೆ, ಅವಾಗಿರೋ ತರ ನೀನ್ ಕೂಡ ಆನ್ಲೈನ್ ಸ್ಟಾರ್ ಅನ್ಕೊಂಡ್ಬಿಟ್ಟಿದ್ಯಾ ಹೆಂಗೆ, ಇವಾಗ ಆತರ ಎಲ್ಲ ನಿನ್ಗೆ ಅಷ್ಟೊಂದು ಸೀನ್ ಇಲ್ಲ ಅಂದಾಗ ಅವನಿಗೆ ತುಂಬಾ ಕ್ಯೂಟ್ ಆಗಿ ಕೆನ್ನೆ ಮೇಲೆಲ್ಲ ಕೈ ಇಟ್ಕೊಂಡೇಕೆ ನಾನೇನು ಅಷ್ಟು ಹ್ಯಾನ್ಸಮ್ ಆಗಿಲ್ವಾ ಅಂತ ಕೇಳ್ತಾ ಇರ್ತಾನೆ. ಯಾವಾಗಲ್ಲ ನೋಡಿದ್ರೆ ಕೂಡ ನೀನ್ ಸ್ವಲ್ಪನೂ ಹ್ಯಾನ್ಸಮ್ ಆಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಳೆ. ಹಂಗೆ ಪೋಸ್ಟರ್ ಕಡೆ ತಿರುಗಿ ನೋಡ್ತಾಳೆ, ಅಲ್ಲಿ ಹೀರೋ ಅವ್ರ ಫ್ರೆಂಡ್ ಇರ್ತಾನಲ್ವಾ, ಅದನ್ನ ಒಟ್ಟು ತುಂಬಾನೇ ಬೇಜಾರ್ ಮಾಡ್ಕೊಂತಾಳೆ, ಯಾಕಂದ್ರೆ ಆ ಜಾಗದಲ್ಲಿ ಹೀರೋನೇ ಇದ್ದಿರ್ಬೇಕು, ಬಟ್ ಇವಾಗ ಇವ್ನಿದಾನಲ್ವಾ ಅದಕ್ಕೆ. ಕಿಮ್ ಹೇಳ್ತಾನೆ, ಅಮ್ಮ ತಾಯಿ ನೀನ್ ಓವರ್ ಆಗಿ ಕುಡ್ದ್ಬಿಡ್ಬೇಡ, ಕುಡ್ದ್ಬಿಟ್ಟು ಎಲ್ಲ ಬಿದ್ದಿದ್ದೆ ಅಂತ ಇಟ್ಕೊಂಡು ನಾನು ಹಂಗೆ ಬಿಟ್ಬಿಟ್ಟು ಹೋಗ್ತೀನಿ, ನಿನ್ನ ಮಾತ್ರ ಕರ್ಕೊಂಡು ಹೋಗಲ್ಲ ಅಂದಾಗ ಇವಳು ಅಂತಾಳೆ, ನೀನ್ ಹೇಳೋದ್ ನೋಡಿದ್ರೆ ನಾನು ದೊಡ್ಡ ಪಿವೋಟ್ ತರ ಅನ್ಕೊಂಡ್ಬಿಟ್ಟಿದ್ಯಾ ಹೆಂಗೆ, ನಾನು ಯಾವಾಗ ಕುಡಿಯಲ್ಲ ಕಣೋ, ಯಾವಾಗಾದ್ರೂ ಇತ್ತು ತುಂಬಾ ಸ್ಟ್ರೆಸ್ ಆದಾಗ್ಲೇ ನಾನು ಕುಡಿಯೋದು, ಅದು ನಾನು ಲಿಮಿಟ್ ಆಗಿ ಕುಡಿತೀನಿ ಗೊತ್ತಾ, ನಾನು ಜಾಸ್ತಿ ಎಲ್ಲ ಕುಡಿಯಲ್ಲ ಅಂತ ಹೇಳಿ ಬಿಟ್ಟವಳು ನೆಕ್ಸ್ಟ್ ಮಿನಿಟ್ ಕಿಮ್ ಹೆಗಲ್ ಮೇಲೆ ಹತ್ಕೊಂಡಿರ್ತಾಳೆ. ಕಿಮ್ ಹೊರಕಾಗದೆ ಹೊರ್ಕೊಂಡು ಹೋಗ್ತಾ ಇದ್ರೆ ಅವಳಿಗೆ ಯಾಕ್ರೋ ಎಲ್ಲರೂ ಯಾಕ್ರೋ ನನ್ಗೆ ಈ ತರ ಮಾಡ್ತೀರಾ, ಹರ್ಟ್ ಮಾಡ್ತೀರಾ ಅಂತ ಓ ಅಂತ ಅಳ್ತಾ ಇರ್ತಾಳೆ. ಕಿಮ್ ಹೇಳ್ತಾನಮ್ಮ ತಾಯಿ ನಿನ್ಗೆ ಏನಾಗ್ತಾ ಕುಡ್ಸಕ್ ಕರ್ಕೊಂಡ್ ಬಂದೋ ನನ್ಗೆ ಗೊತ್ತಾಗ್ತಾ ಇಲ್ಲ, ನೀನ್ ಓಣಿ ಮುಂದೆ ಬೀಳ್ತಾ ಇದೆ ನೋಡಿ ಎತ್ತಾಕೋ ಅಂತ ಹೇಳಿದ್ರೆ ಕೂಡ ಅವಳ ಹಂಗೆ ಮಲಗ್ಬಿಟ್ಟಿರ್ತಾಳೆ. ಅವಳನ್ನ ಒಂದು ಬೆಂಚ್ ಮೇಲೆ ಕೂರಿಸ್ಬಿಟ್ಟು ಆ ಓಣಿನ ಸರಿ ಮಾಡ್ಬೇಕು ಅಂತ ನೋಡಿದ್ರೆ ಅವಳು ಕಂಡ್ಬಿಡೋ ಟೈಮ್ಗೆ ಎದುರುಗಡೆ ಹೀರೋ ಇರೋ ತರ ಕಾಣಿಸ್ತಾನೆ. ಅಷ್ಟೇ ಅಲ್ಲ ಅವನ ಜೊತೆ ಇದ್ದಿದ್ದೆಲ್ಲಾ ಸ್ವೀಟ್ ಮೆಮೊರೀಸ್ ಅವಳಿಗೆ ನೆನಪು ಬಂದಿದ ತಕ್ಷಣ ಓ ಅಂತ ಅಳ್ಳಕ್ಕೆ ಶುರು ಮಾಡ್ಬಿಟ್ಲು. ನೋಡಕ್ಕೆ ಸ್ವಲ್ಪ ಬೇಜಾರಾಗುತ್ತೆ. ಕಿಮ್ ಕೂಡ ಹಂಗೆ ಸಮಾಧಾನ ಮಾಡಿ ಮನೇಲಿ ಕರ್ಕೊಂಡೋಗಿ ಬಿಟ್ಟಿರ್ತಾನೆ. ನೆಕ್ಸ್ಟ್ ಡೇ ಬೆಳಗ್ಗೆ ಅವಳು ಆಫೀಸ್ಗೆ ಬರೋಷ್ಟರಲ್ಲಿ ಕಿಮ್ ಮೆಸೇಜ್ ಮಾಡಿರ್ತಾನೆ, ಏನ್ ಮೇಡಮ್ ಆಫೀಸ್ಗೆ ರೀಚ್ ಆಗ್ಬಿಟ್ರ ಅಂದಾಗ ಅವಳು ಕೂಡ ಕಣೋ ರೀಚ್ ಆಗ್ಬಿಟ್ಟೆ, ಐಮ್ ರಿಯಲಿ ಸಾರಿ, ನೈಟ್ ಏನ್ ನಡೀತು ಅಂತ ನನಗೆ ಗೊತ್ತಿಲ್ಲ, ನೀನೇ ತರ ಕರ್ಕೊಂಡೋಗಿ ಮನೇಲಿ ಬಿಟ್ಟಿದ್ದು, ತುಂಬಾ ಸಾರಿ ಕಣೋ ಅಂದಾಗ ಸಾರಿ ಎಲ್ಲ ಬೇಡ ನನಗೆ ಟ್ರೀಟ್ ಕೊಡ್ಸು ಸಾಕು, ಲಂಚಿಗೆ ಮೀಟ್ ಆಗೋಣ ಅಂದಾಗ ಓ ಪೊಲೀಸ್ ಆಫೀಸರ್ ತುಂಬಾ ಫ್ರೀ ಆಗಿದ್ದೀರಾ ಅಂತ ಕಾಣಿಸುತ್ತೆ, ಯಾಕೆ ಕ್ರಿಮಿನಲ್ಸ್ ಯಾರು ಸಿಗ್ಲಿಲ್ವಾ, ಬಟ್ ಇವಾಗ ನನಗೆ ಕೆಲಸ ಇದೆ, ನೀನ್ ಟ್ರೀಟ್ ಕೆಲಸ ಆಮೇಲೆ ಇಟ್ಕೋ, ಫಸ್ಟ್ ಫೋನ್ ಇಡು ಅಂತ ಹೇಳಿ ಮೆಸೇಜ್ ನ ಸ್ಟಾಪ್ ಮಾಡ್ಬಿಟ್ಟು ಒಳಗಡೆ ಹೋಗ್ತಾಳೆ. ಮೇಡಮ್ ಸರಿಯಾಗಿ ಬೈತಾರೆ ಅನ್ಕೊಂಡೆ ಹೋಗ್ತಾಳೆ. ನೋಡಿದ್ರೆ ಮೇಡಮ್ ಹೇಳ್ತಾರೆ, ಇವಾಗ ನಾವು ಸೆಲೆಕ್ಟ್ ಮಾಡಿದ್ದ ಆ ಮೂವಿಗೆ ಆ ಸೆಲೆಬ್ರಿಟಿ ಕ್ಯಾನ್ಸಲ್, ಆ ಸೆಲೆಬ್ರಿಟಿ ಮಾತ್ರ ಅಲ್ಲ ಆ ಮೂವಿನೇ ಕ್ಯಾನ್ಸಲ್, ಯಾಕಂದ್ರೆ ಅವನ ಸೆಟ್ ಅಲ್ಲಿ ಫುಲ್ ಆಗಿ ಡ್ರಿಂಕ್ಸ್ ಮಾಡಿದ್ದ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತಾಗಿದೆ. ಇವಾಗ ನಮ್ ಫಿಲ್ಮ್ ಈ ತರ ನಿಂತೋಗಿರೋದಕ್ಕೆ ಅವ್ನ ಮೇಲೆ ನಾವೇ ರಿಟರ್ನ್ ಕೇಸ್ ನ ಹಾಕೋಣ, ಅವ್ನ್ ನಮ್ಗೆ ನಷ್ಟ ಈಡ್ನ ಕೊಡ್ಬೇಕು ಅನ್ನೋ ತರ ಮಾತಾಡಿದಾಗ ಇವ್ಳಿಗೆ ಸಖತ್ ಶಾಕ್ ಆಗುತ್ತೆ. ಹೌದಾ ನಾನು ಅಪಾಲಜಿ ಕೇಳಿದ್ಮೇಲೆ ಕೂಡ ಹಿಂಗೆಲ್ಲ ಆಯ್ತಾ ಅಂದಾಗ, ನೀನ್ ಅಪಾಲಜಿ ಕೇಳಿದ ದೊಡ್ಡ ವಿಷಯ ಅಲ್ಲ, ಅವ್ರ ಹತ್ರ ಕುಡಿದಿದ್ದಂತ ಯಾಕೆ ನನ್ನ ಹತ್ರ ಹೇಳಿಲ್ಲ ಅಂದಾಗ, ಮೇಡಮ್ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ನೀವು ಅದಕ್ಕೆಲ್ಲ ಸೇರಿನೇ ನೀವು ಅಪಾಲಜಿ ಕೇಳು ಅಂದಿದ್ದು ಅಂದಾಗ, ಓ ಹೌದಾ ನಂದೇನ ತಪ್ಪು, ಸರಿ ಆಯ್ತು ಸಾರಿ ಅನ್ನೋದ್ರ ಕೂಡ ಕೊಬ್ಬಾಗಿ ಕೇಳ್ತಾರ. ಇವಳು ಓಕೆ ಅಂತಾಳೆ. ಸಾಲದ್ದಕ್ಕೆ ಮೇಡಮ್ ಒಂದು ಕಾಂಪ್ಲಿಮೆಂಟ್ ಕೂಡ ಕೊಡ್ತಾರೆ, ನಿನ್ ಪ್ರಾಜೆಕ್ಟ್ ಆಕ್ಚುಲಿ ನಾನು ಅವಾಗ ಇಷ್ಟ ಇಲ್ಲ ಅಂತ ಹೇಳಿದೆ, ಬಟ್ ಚೆನ್ನಾಗಿದೆ, ಇನ್ಮೇಲೆ ಪ್ರಾಜೆಕ್ಟ್ ನ ಇಟ್ಕೊಂಡೆ ನಾವು ವರ್ಕ್ ಮಾಡೋಣ, ಎಲ್ಲರೂ ಸೇರಿನೇ ವರ್ಕ್ ಮಾಡೋಣ ಅಂದಾಗ ಇವಳಿಗೆ ಸಖತ್ ಸಂತೋಷ ಆಗೋಯ್ತು. ಯಾಕಂದ್ರೆ ಇದನ್ನ ಆಕ್ಸೆಪ್ಟ್ ಮಾಡ್ಕೊಳ್ತಾರೋ ಇಲ್ವೋ ಅಂತ ಅನ್ಕೊಂಡಿದ್ಲು. ನನ್ನ ಸ್ಟೋರಿ ಹೇಳಿದಾಗ ನೀವು ಚೆನ್ನಾಗಿಲ್ಲ ಅಂದ್ರೆ ಇವಾಗ ನೀವೇ ಆಕ್ಸೆಪ್ಟ್ ಮಾಡ್ಕೊಳ್ತಾ ಇದೀರಾ ಅಂದಾಗ, ಹೌದು ನಿನ್ ಟ್ಯಾಲೆಂಟ್ ಎಂತದ್ದು ಅಂತ ನಾನು ನೋಡ್ಬೇಕಲ್ವಾ, ಅದ್ರಲ್ಲಿ ಸ್ಟೋರಿ ಲೈನ್ ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಎಲ್ಲ ಮಾಡ್ಬೇಕು, ಅದನ್ನೆಲ್ಲ ಸೇರಿ ಮಾಡ್ಕೊಳ್ಳೋಣ ಅಂದಾಗ ಇವಳಿಗೆ ತುಂಬಾ ಸಂತೋಷ ಆಗೋಯ್ತು. ಆ ಮೇಡಮ್ ನ ಹಗ್ಗೆಲ್ಲ ಮಾಡ್ಕೊಂತಾಳೆ. ಅದಾದ್ಮೇಲೆ ಯಾವ್ದೊಂದು ಬಜೆಟ್ ಫೈಲ್ ನ ತಗೊಂಡ್ ಬಂದಿರ್ತಾಳೆ, ಅವ್ರ ಆಫೀಸ್ಗೆ ಸಂಬಂಧಪಟ್ಟಿರೋ ಫೈಲ್ ಏನೋ, ಅವ್ರ ಅದನ್ನ ತಗೊಂಡ್ ನೋಡಿದಾಗ ಒಳಗಡೆ ಒಂದು ರೆಡ್ ಕಲರ್ ಲೆಟರ್ ಇರುತ್ತೆ. ಅದನ್ನ ನೋಡ್ಬಿಟ್ಟು ಪರವಾಗಿಲ್ವೇ, ನಾನು ಈ ತರ ನಿನ್ ಪ್ರಾಜೆಕ್ಟ್ ನ ಓಕೆ ಮಾಡ್ತೀನಿ ಅಂತ ಮುಂಚಿತವಾಗಿ ತಿಳ್ಕೊಂಡೆ, ನೀನ್ ನನ್ಗೆ ಕಾಂಪ್ಲಿಮೆಂಟರಿ ಆಗಿ ಲೆಟರ್ ಎಲ್ಲ ತಗೊಂಡ್ ಬಂದಿದ್ಯಾ, ಪರವಾಗಿಲ್ಲ ಅಂತ ಬ್ಯಾಗ್ ಒಳಗಡೆ ಇಟ್ಕೊಳ್ತಾರೆ. ಬಟ್ ಇವಳಿಗೆ ಏನ್ ಅರ್ಥ ಆಗ್ತಿಲ್ಲ, ಏನದು ರೆಡ್ ಲೆಟರ್ ಅದೇವಾಗ ಇಲ್ಲಿ ಬಂತು ಅಂತ. ಆದ್ರೆ ಆ ಮೇಡಮ್ ಇನ್ನು ನೀನ್ ಹೋಗಿಲ್ವಾ, ಆಗೋ ಕೆಲಸ ನೋಡೋಗು, ಯಾಕೆ ಗುಬೆತರ ಹಿಂಗ್ ನಿಂತ್ಕೊಂಡಿದ್ಯಾ ಅಂದಾಗ ಅವಳು ಕೂಡ ಅಪ್ಪಾಡಿ ಅಂತ ಅಲ್ಲಿಂದ ಹೊರಗಡೆ ಹೋಗ್ತಾಳ. ತುಂಬಾ ಸಂತೋಷವಾಗಿ ಅವ್ರ ಫ್ರೆಂಡ್ ಹತ್ರ ಹೇಳ್ಕೊಂಡು, ನಿಜವಾಗ್ಲೂ ನನ್ನ ಪ್ರಾಜೆಕ್ಟ್ ನ ಓಕೆ ಮಾಡಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಮೇಡಮ್ ಈ ತರ ಹೇಳ್ತಾರೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ, ಮೇಡಮ್ ಈ ತರ ನನ್ನ ಪ್ರಾಜೆಕ್ಟ್ ನ ಓಕೆ ಮಾಡ್ತಾರೆ ಅಂತ ಗೊತ್ತಿದ್ರೆ ನಿನಗೆ ಕುಡಿದ್ಬಿಟ್ಟು ಅವ್ರನ್ನ ನನ್ನ ಹತ್ರ ಬೈತಾನೆ ಇರ್ಲಿಲ್ಲ ಅಂತ ಹೇಳ್ತಾಳೆ. ಅವಾಗ್ಲೇ ಅವಳಿಗೆ ಆ ರೆಡ್ ಲೆಟರ್ ಬಗ್ಗೆ ನೆನಪು ಬರೋದು. ನಿನ್ನೆ ನೈಟ್ ಫುಲ್ ಕುಡಿದ್ಮೇಲೆ ಕಿಮ್ ಬಂದು ಕರ್ಕೊಂಡ್ ಬಂದ್ ಮನೇಲಿ ಬಿಟ್ಟಿರ್ತಾನಲ್ವಾ, ಅವಾಗ ಇವಳಿಗೆ ಸಖತ್ ಟೆನ್ಷನ್ ಆಗ್ಬಿಟ್ಟಿರುತ್ತೆ. ನಾನು ಈ ಕಂಪನಿಯಲ್ಲಿ ಕೆಲ್ಸಕ್ಕೆ ಸೇರಿದೆ ಒಂದೇ ಒಂದು ರೀಸನ್ಗೆ, ಒಳ್ಳೆ ಒಳ್ಳೆ ಸ್ಟೋರೀಸ್ ನ ಬರ್ದು ಕಂಪೋಸ್ ಮಾಡ್ಬೇಕು ಅಂತ, ಮೀನ್ಸ್ ಆ ಸ್ಟೋರೀಸ್ ನ ಔಟ್ಕಮ್ ಚೆನ್ನಾಗಿ ಬರ್ಬೇಕು ಅಂತ. ಬಟ್ ಇವ್ರು ನನ್ನ ಇಟ್ಕೊಂಡಿರೋದು ಏನಕ್ಕೆ, ಆಯಾ ಕೆಲಸ ಮಾಡೋದಕ್ಕೆ, ಅಲ್ಲಿರೋ ಸೆಲೆಬ್ರಿಟೀಸ್ಗೆ ಬೇಬಿ ಸಿಟಿಂಗ್ ಮಾಡೋದಕ್ಕೆ, ಕ್ಯಾಟರಿಂಗ್ ಸರ್ವಿಸ್ ಮಾಡೋದಕ್ಕೆ. ನನಗೆ ಒಂದು ಆಪರ್ಚುನಿಟಿ ಎದುರು ಕೊಟ್ರ ನನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟಿದ್ರು. ಇಂಥ ಕಂಪನಿಯಲ್ಲಿ ನಾನೇನ ಕೆಲಸ ಮಾಡ್ಬೇಕು, ಏನೇ ವಯಸ್ಸಾದ ಅಜ್ಜಿ ನಿನ್ಗೆ ಎಷ್ಟು ಕೊಬ್ಬಿದ್ರೆ ನಾನು ಈ ತರ ನಡೆಸ್ತೀಯ, ನಿನಗ್ ಬೇಕಾಗಿರೋದು ಈ ತರ ಒಳ್ಳೆ ಒಳ್ಳೆ ಕತೆ ಕೊಡ್ಬೇಕಾಗಿರೋ ಆರ್ಟಿಸ್ಟ್ ಗಳಲ್ಲ, ನಿನಗ್ ಬೇಕಾಗಿರೋದು ಬೇಬಿ ಸಿಟಿಂಗ್ ಮಾಡೋರು, ಆ ಕೆಲಸಕ್ಕೆ ನಾನು ಬರೋದಿಲ್ಲ, ನಾನು ಇವಾಗೆ ಕೆಲಸನ ರಿಸೈನ್ ಮಾಡ್ತಾ ಇದೀನಿ, ಅದಕ್ಕೆ ನಾನು ಈ ಲೆಟರ್ ನ ಬರೀತಾ ಇರೋದು ಅಂತ ಸಿಕ್ಕಾಪಟ್ಟೆ ಎಲ್ಲ ಬರ್ದಿರ್ತಾಳೆ. ಜೊತೆಗೆ ಆ ಮೇಡಮ್ ನ ಬೈಯೋ ತರ ಎಲ್ಲ ಬರ್ದಿರ್ತಾಳೆ. ಆ ಲೆಟರ್ ನ ಅವಾಗ ನೈಟ್ ಕೋಪದಲ್ಲಿ ಹತ್ರ ಬರ್ದು ಫೈಲ್ ಜೊತೆ ಇಟ್ಟಿರೋದು. ಆ ಲೆಟರ್ ಇವಾಗ ಅವ್ರ ಹತ್ರ ಹೊರಟೋಯ್ತಾ, ಅದಕ್ಕೆ ಇವ್ಳು ಟೆನ್ಷನ್ ಆಗ್ಬಿಟ್ಟು ಹೀರೋಯಿನ್ ಅವ್ರ ಫ್ರೆಂಡ್ ಹತ್ರ ಹೇಳ್ಕೊಂಡು ಭಯ ಪಡುವಾಗ ಅವ್ಳು ಹೇಳ್ತಾಳೆ, ಟಾಟಾ ಬಾಯ್ ಅಷ್ಟೇ ನಿನ್ ಕೆಲಸ ಮುಗೀತು ಅಂತ. ಇವಳು ಇಲ್ಲ ಕಣೆ ಹೆಂಗಾದ್ರು ಮಾಡಿ ಆ ಲೆಟರ್ ನ ತಗೊಂಡ್ಬಿಡ್ಬೇಕು. ಆ ಮೇಡಮ್ ಅಂದ್ರು ನಾನು ಇವಾಗೆ ಓದಲ್ಲ, ನೈಟ್ ಮಲಗವಾಗ ಓದ್ತೀನಿ ಅಂತ, ರೂಮಲ್ಲೇ ಇರ್ತಾರೋ ಎತ್ಕೊಂಡ್ ಬಂದ್ಬಿಡ್ತೀನಿ ಅಂದಾಗ ಹೀರೋಯಿನ್ ಅವ್ರ ಫ್ರೆಂಡ್ ಹೇಳ್ತಾಳೆ, ಆಲ್ರೆಡಿ ಮೇಡಮ್ ಹೊರಟಿದ್ದಾಯ್ತು, ಇವಾಗ ಹೋಗಿ ಏನ್ ಎತ್ಕೊಂತೀಯ ನೀನು ಅಂದಾಗ, ಹೊರಟೋದ್ರ ಎಲ್ಲಿ ಹೊರಟೋದ್ರು ಅಂದಾಗ, ಯಾವ್ದೋ ಅವಾರ್ಡ್ ಫಂಕ್ಷನ್ ಹೋಗ್ತೀನಿ ಅಂತ ಹೇಳಿದ್ರು ಅಂದಾಗ ಇವಳು ಎದ್ನೋ ಬಿದ್ನು ಅಂತ ಅವಾರ್ಡ್ ಫಂಕ್ಷನ್ ಗೆ ಹೋಗ್ತಾಳೆ. ಅಲ್ಲೋಗಿ ನೋಡಿದ್ರೆ ಅವ್ರ ಟೇಬಲ್ ಹತ್ರ ಪರ್ಸ್ ನ ಇಟ್ಬಿಟ್ಟು ಯಾರ ಹತ್ರನೋ ಮಾತಾಡ್ತಾ ಇರ್ತಾರೆ. ಇವಾಗ ಇವಳು ಡೈರೆಕ್ಟ್ ಆಗಿ ಹೋಗಿ ಮಾತಾಡಿದ್ರೆ ನೀನ್ ಏನಕ್ ಬಂದೆ, ಇಲ್ಲೇನ್ ಮಾಡ್ತಾ ಇದೀಯ ಅಂತ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಕೇಳ್ತಾರೆ. ಅದಕ್ಕೆ ಆನ್ಸರ್ ಮಾಡಕ್ ಆಗಲ್ಲ ಅಂತ ಸೈಲೆಂಟ್ ಆಗಿ ನಿಂತ್ಕೊಂಡು ನೋಡ್ತಾ ಇರ್ತಾಳ. ಮೇಡಮ್ ಸ್ವಲ್ಪ ಎದ್ದೆಲ್ಲ ದೂರ ಹೋಗ್ತಾರೆ, ಪರ್ಸ್ ನಲ್ಲೇ ಬಿಟ್ಬಿಟ್ಟು. ಇವಳು ಅಲ್ಲಿ ಸಪ್ಲೈ ಮಾಡ್ತಾರಲ್ಲ ಊಟ, ಅವ್ರ ಹಿಂದ್ಗಡೆ ಹೋಗ್ತಾಳೆ,
ಒಂದು ಸೆಲೆಬ್ರಿಟಿ ಹಿಂದ್ಗಡೆ ಹೋಗ್ತಾಳೆ. ಹಂಗೆ ಟೇಬಲ್ ಹತ್ರ ಹೋಗಿ ಪರ್ಸ್ ನ ತಗೊಂಡು ಸೈಡ್ ಗೆ ಬಂದ್ಬಿಟ್ಲು. ಅಪ್ಪಡಿ ನನ್ ಲೆಟರ್ ಸಿಕ್ತು ಅಂತ ಲೆಟರ್ ಕೈಗೆ ಎತ್ಕೊಂಡ್ಬಿಟ್ಲು. ಆ ಪರ್ಸ್ ನ ಆಮೇಲೆ ಕೊಡೋಣ ಅಂತ ಹೇಳಿ ಸೈಲೆಂಟ್ ಆಗಿ ಇಟ್ಕೊಂಡಿರ್ತಾಳೆ. ಅಲ್ಲಿಂದ ಮೇಲೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಾದ್ರೆ ಯಾರಿಗೋ ಡಿಕ್ಕಿ ಹೊಡೆದ್ಲು. ಯಾರಪ್ಪ ಅಂತ ನೋಡಿದ್ರೆ ನಮ್ ಹೀರೋ. ಸಖತ್ ಟ್ವಿಸ್ಟ್ ಇದು. ಅವನಲ್ಲಿ ಸತ್ತೋದ್ನಲ್ಲ, ಇವನ್ ಹೆಂಗಪ್ಪ ಇಲ್ಲಿ ಬಂದ ಅಂತ ನೋಡಿದ್ರೆ ನಮ್ ಹೀರೋ ನೀರಲ್ಲಿ ಬಿದ್ದು ಸತ್ತಿದ್ದಾನೆ ಅಂತ ಅನ್ಕೊಂಡಿರ್ತೀವಲ್ವಾ, ಅವಾಗ ಅವನನ್ನ ನೀರಿಂದ ಮೇಲೆ ಕೆತ್ತಿರ್ತಾರೆ. ಆ ಟೈಮಲ್ಲಿ ಅವ್ನ ಕೈಯಲ್ಲಿ ಕೂಡ ವಾಚ್ ಇದ್ದಿರತ್ತೆ. ಯಾವಾಗೆಲ್ಲ ನಮ್ ಹೀರೋ ಸಾಯೋ ತರ ಒಂದು ಪರಿಸ್ಥಿತಿ ಬರುತ್ತೋ ಅವಾಗೆಲ್ಲ ಈ ವಾಚ್ ಟೈಮ್ ಮಿಷನ್ ತರ ವರ್ಕ್ ಆಗುತ್ತೆ. ಇವಾಗ ಅಷ್ಟೇ ನಮ್ ಹೀರೋ ಸತ್ತಿರೋ ತರ ಇರೋದ್ರಿಂದ ಅವ್ನ ಕೈಲ ವಾಚ್ ಇರೋದ್ರಿಂದ ಅದ್ರಲ್ಲಿ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ. ಇವಳು ಕೂಡ ಸುಂಜೆ ಅಂತ ಅಳ್ತಾ ಇದ್ಲಲ್ವಾ, ಆ ಟೈಮಲ್ಲಿ ಅವ್ನ ಕೈಯಲ್ಲಿ ವಾಚ್ ಲೈಟ್ ಬ್ಲಿಂಕ್ ಆಗೋದನ್ನ ನೋಡಿದ ತಕ್ಷಣ ಅವ್ರನ್ನೆಲ್ಲ ತಳ್ಬಿಟ್ಟು ಓಡೋಗಿ ಆ ವಾಚ್ ನ ಟೈಮ್ ಏನೋ ಸೆಟ್ ಮಾಡ್ಬಿಟ್ಟು ಪ್ರೆಸ್ ಮಾಡ್ಬಿಟ್ಟಿರ್ತಾಳೆ. ಅದರಿಂದ ಅವಳು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಮತ್ತೆ ಪಾಸ್ಟ್ ಗೆ ಹೋದ್ಲು. ಅಂದ್ರೆ ಫಸ್ಟ್ ನಮ್ ಹೀರೋ ನೋಡಿರ್ತಾನಲ್ವಾ, ಅವಳು ಯೆಲ್ಲೋ ಕಲರ್ ಛತ್ರಿ ತಗೊಂಡ್ ಬಂದಿರ್ತಾಳೆ. ಪಾರ್ಸಲ್ ಕೂಡ ಎಕ್ಸ್ಚೇಂಜ್ ಆಗಿರುತ್ತೆ. ಆ ಟೈಮ್ಗೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗಿರ್ತಾಳೆ. ಅದಕ್ಕೆ ಕಾರಣ ಆಲ್ರೆಡಿ ಅವಳು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಪಾಸ್ಟ್ ಅಲ್ಲಿ ಇದ್ದಿದ್ಲು. ಮತ್ತೆ ಅಲ್ಲಿಂದ ಮತ್ತೆ ಇನ್ನೊಂದು ಪಾಸ್ಟ್ ಅಂತಂದ್ರೆ ಒಂದಿಷ್ಟು ಟೈಮ್ ಅಂತ ಕೊಟ್ಟಿರ್ತಾರೆ, ಇಷ್ಟು ಡೇಸ್ ಇಷ್ಟು ಇಯರ್ಸ್ ಅಂತ. ಅಲ್ಲಿವರೆಗೂ ಮಾತ್ರ ಅವ್ರ ಕೈ ಟೈಮ್ ಟ್ರಾವೆಲ್ ಮಾಡಕ್ ಆಗೋದು. ಸೊ ನಮ್ ಹೀರೋಯಿನ್ ಆ ಟೈಮ್ಗೆ ಹೋಗಿರ್ತಾಳೆ. ಹೀರೋಯಿನ್ ಗೆಲ್ಲ ನೆನಪಿರುತ್ತಲ್ವಾ. ಸೊ ನಮ್ ಹೀರೋನ ನೋಡ್ಬಾರ್ದು ಅಂತ ಹೇಳಿ ಅಲ್ಲೇ ಸೈಡ್ ಅಲ್ಲಿ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾಳೆ. ಹೀರೋಯಿನ್ಗೆ ಬೇರೆ ವಿಧಿ ಇಲ್ಲ ಹೀರೋನ ಕಾಪಾಡ್ಬೇಕಂದ್ರೆ. ಇವಾಗ ಅವಳು ಬಂದು ಹೀರೋನ ಮೀಟ್ ಮಾಡ್ದೇನೆ ಇರ್ಬೇಕು. ಅದರಿಂದ ಜೀವನ್ ಪರ್ಯಂತ ಹೀರೋಗೆ ನಮ್ ಹೀರೋಯಿನ್ ಯಾರಂತಾನೆ ಗೊತ್ತಾಗಲ್ಲ. ಸೊ ಅವ್ನ್ ಬದುಕಿರ್ತಾನೆ ಅನ್ನೋ ಒಂದು ನೆನಪಲ್ಲಿ ಅವಾಗ ಅವಳು ತುಂಬಾನೇ ಫೀಲ್ ಮಾಡಿ ಹತ್ತಿರ್ತಾಳೆ. ಹೀರೋನ್ ಅಷ್ಟು ಪಕ್ಕದಲ್ಲೇ ಇಟ್ಕೊಂಡು ಯಾರಂತ ಗೊತ್ತಿಲ್ದೇ ಇರೋ ತರ ನೋಡ್ಬೇಕಲ್ವಾ ಅಂತ. ಅದಕ್ಕೆ ನಮ್ ಹೀರೋಗೆ ಹೀರೋನ್ ಯಾರಂತ ನೆನ್ಪಿಲ್ವೇನೋ, ಬಟ್ ಇವಳಗ್ ಮಾತ್ರ ಎಲ್ಲಾ ನೆನ್ಪಿರುತ್ತೆ. ಬಟ್ ಎಲ್ಲಾ ನೋವು ಮನ್ಸಲ್ಲೇ ಇಟ್ಕೊಂಡಿದ್ದಾಳೆ ಪಾಪ. ಅದಾದ್ಮೇಲೆ ಇವಾಗ ಫಸ್ಟ್ ನಮ್ಮ ಹೀರೋಯಿನ್ ಬಂದು ಹೀರೋನ ನೋಡಿ ಸಖತ್ ಶಾಕ್ ಆಗ್ಬಿಟ್ಲು. ಅವಳಿಗೆ ಮಾತ್ರ ಶಾಕ್ ಆಗಿಲ್ಲ, ನಮಗೂ ಶಾಕ್ ಆಯ್ತು. ಏನಕ್ ಶಾಕ್ ಆದ್ಲು, ಏನ್ ನಡೀತಾ ಇದೆ ಅಂತ ನಾವು ಮುಂದೆ ಬರೋ ಪಾರ್ಟ್ಸ್ ಅಲ್ಲಿ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ಮುಂದೆ ಬರೋ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.